ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 12th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ ಇಲ್ಲಿ ಸೆಕ್ರೆಟರಿ ಕಿಮ್ ಬಾಗ್ಲು ತೆಗ್ದು ನೋಡಿದಾಗ ಅಲ್ಲಿ ಹೀರೋ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾರೆ, ಮಿಸ್ಟರ್ ಲೀ ನೀವೇನು ಮಾಡ್ತಿದ್ದೀರಾ ಇಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಹೇಳ್ದಲ್ಲ ನೀನು ನಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದೆ, ನಾನು ನಿನ್ನ ಜೊತೆನೇ ಇವತ್ತು ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವು ನನ್ನ ಜೊತೆ ನಮ್ಮ ಮನೇಲಿ ಇರ್ತೀನಿ ಅಂತ ಹೇಳ್ತಿದ್ದೀರಾ, ಹಾಗೆಲ್ಲ ಆಗೋದಿಲ್ಲ, ನೀವು ತಪ್ಪಾಗಿ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಸ್ವಲ್ಪ ದಿನ ಇರ್ತೀವಿ, ಇದನ್ನ ನಾವು ಹಾಫ್ ಡೇ ಲೀವಿಂಗ್ ಅಂತ ಹೇಳ್ಬೋದು ಅಂತ ಹೇಳ್ತಾ ಇರ್ತಾನೆ. ನೀವು ಏನೇನೋ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಡೈರೆಕ್ಟ್ ಆಗಿ ಮನೆ ಒಳಗಡೆ ಹಾಗೆ ನುಗ್ಬಿಡ್ತಾನೆ. ಇಲ್ಲಿ ಹೀರೋ ಫುಲ್ ಪ್ರಿಪ್ರೇಷನ್ ಜೊತೆಗೆ ಬಂದಿರ್ತಾನೆ. ಅವನು ಫುಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಒಳಗ್ ಬರುವಾಗ ಹೇಳ್ತಿರ್ತಾಳೆ, ನೋಡಿ ನಮ್ಮ ಮನೆಯಲ್ಲಿ ಒಂದೇ ರೂಮ್ ಇರೋದು, ನಾವಿಬ್ರು ಹೇಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾರೆ, ನಾನು ನಿನ್ಗೆ ಅದಕ್ಕೆ ತಾನೇ ಹೇಳಿದ್ದು ನಮ್ಮ ಮನೆಗೆ ಹೋಗೋಣ ಅಂತ, ಆದ್ರೆ ನೀನೇ ನನ್ನ ಮಾತು ಕೇಳಿಲ್ಲ, ಈಗ ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಆ ಬ್ಯಾಗ್ ಇಂದ ಎಲ್ಲಾನು ವಸ್ತುಗಳನ್ನ ತೆಗಿತಾ ಇರ್ತಾನೆ. ಇಲ್ಲಿ ಹೀರೋ ಶೂಗಳನ್ನೆಲ್ಲ ಜೋಡಿಸ್ಬೇಕು ಅಂತ ಅಲ್ಲಿ ನೋಡ್ತಿರ್ತಾನೆ. ಅಲ್ಲಿ ಆ ಕಬೋರ್ಡ್ ಫುಲ್ ಖಾಲಿ ಆಗಿರುತ್ತೆ, ಸ್ವಲ್ಪ ಮಾತ್ರ ಸೆಕ್ರೆಟರಿ ಕಿಮ್ದು ಶೂಗಳು ಮತ್ತೆ ಸ್ಯಾಂಡಲ್ಸ್ ಇರುತ್ತೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲಂತೂ ನನ್ನ ಶೂಗಳು ಆರಾಮಾಗಿ ಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀರೋ ಫುಲ್ ಸ್ಮೈಲ್ ಮಾಡ್ತಿರ್ತಾನೆ. ಸೆಕ್ರೆಟರಿ ಕಿಮ್ಮು ಈಗಲೂ ಕೂಡ ಫುಲ್ ಶಾಕ್ ಅಲ್ಲಿ ಇರ್ತಾಳೆ. ಅದೆಲ್ಲ ಇಟ್ಮೇಲೆ ಅವನು ನೆಕ್ಸ್ಟ್ ಅಲ್ಮಾರಿ ಹತ್ರ ಹೋಗ್ತಾನೆ. ಇಲ್ಲೂ ಕೂಡ ತುಂಬಾ ಜಾಗ ಇದೆ, ನನ್ನ ಬಟ್ಟೆಗಳಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನೆಲ್ಲ ಬಟ್ಟೆಗಳನ್ನ ಅಲ್ಲಿ ಹ್ಯಾಂಗ್ ಮಾಡ್ತಾನೆ. ಸೆಕ್ರೆಟರಿ ಕಿಮ್ಮು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಅವಳು ಫುಲ್ ಟೆನ್ಷನ್ ಅಲ್ಲಿ ಶಾಕ್ ಅಲ್ಲಿ ಹಾಗೆ ನಿಂತ್ಕೊಬಿಟ್ಟಿರ್ತಾಳೆ. ಹೀರೋ ಹೇಳ್ತಿರ್ತಾನೆ, ಈ ಕಬೋರ್ಡ್ ಇವಾಗಾದ್ರೂ ಯೂಸಿಗೆ ಬಂತು, ನಮ್ಮಿಬ್ರು ಬಟ್ಟೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದೆ ನೋಡು ಜೊತೆ ಜೊತೆಲಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಹೀರೋ ಟೇಬಲ್ ಹತ್ರ ಕುತ್ಕೊಂಡು ಎಲ್ಲಾ ವಸ್ತುಗಳನ್ನ ಜೋಡಿಸ್ಕೋತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹತ್ರ ಹೇಳ್ತಾ ಇರ್ತಾನೆ, ಕಿಮ್ ನೀನು ಯಾಕೆ ಇಷ್ಟೊಂದು ಕಮ್ಮಿ ವಸ್ತುಗಳನ್ನ ಯೂಸ್ ಮಾಡ್ತೀಯ, ಯಾಕೆ ನಿನ್ಗೆ ವಸ್ತುಗಳನ್ನ ತಗೊಳಕ್ ಇಷ್ಟ ಆಗಲ್ವಾ, ನಿಂಗೆ ಶಾಪಿಂಗ್ ಎಲ್ಲ ಮಾಡಕ್ ಇಷ್ಟ ಆಗಲ್ವಾ, ಹಾಗೆ ಹೇಗೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಗುರಾಯಿಸ್ಕೊಂಡು ಹೇಳ್ತಿರ್ತಾಳೆ, ಯಾಕೆಂದ್ರೆ ನನಗೆ ಎಲ್ಲ ವಸ್ತುಗಳನ್ನ ಅಫೋರ್ಡ್ ಮಾಡೋದಕ್ಕೆ ಆಗಲ್ವಲ್ಲ, ಅದಕ್ಕೆ ನಾನು ಏನು ತಗೊಳ್ಳಲ್ಲ, ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಹ್ಯಾಪಿ ಆಗಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾನೆ, ನೀನೇನಾದ್ರೂ ನರ್ವಸ್ ಆಗಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಇಲ್ಲ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನ್ ನರ್ವಸ್ ಕೂಡ ಆಗ್ಬೇಡ, ನಾನು ಫುಲ್ ನೈಟ್ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಫುಲ್ ಶಾಕ್ ಅಲ್ಲಿ ಅವನ್ನೇ ನೋಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಾನು ಫುಲ್ ನೈಟ್ ನಿನ್ ಜೊತೆನೆ ಇರ್ತೀನಿ, ನಿಂಗೆ ಯಾವ್ದೇ ತರ ತೊಂದರೆ ಆಗ್ಬಾರ್ದು, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡೋ ತರ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಹೀರೋ ಸೆಕ್ರೆಟರಿ ಕಿಮ್ ತಲೆ ಮೇಲೆ ಕೈ ಇಟ್ಟು ಸವರ್ತಾ ಇರ್ತಾನೆ. ಈಗ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾನೆ, ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ ತಗೋ ಬಂದಿದ್ದೀನಿ, ಇರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಸೆಕ್ರೆಟರಿ ಕಿಮ್ ಕೈಲಿ ಒಂದು ಬಾಕ್ಸ್ ನ ಕೊಡ್ತಾನೆ. ಅದ್ರಲ್ಲಿ ಫುಡ್ ಬಾತ್. ಸೆಕ್ರೆಟರಿ ಕಿಮ್ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೋಡು ಇದರಿಂದ ನಮ್ಗೆ ಫುಲ್ ರಿಲೀಫ್ ಆಗುತ್ತೆ, ನಿಂಗೆ ನಿದ್ದೆ ಕೂಡ ಬರುತ್ತೆ, ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿರೋ ಟಾಕ್ಸಿಕ್ಸ್ ಎಲ್ಲ ಆಚೆ ಹೋಗಿ ನಿಂಗೆ ಆರಾಮಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಹೌದಾ ಅಂತ ಕೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಸರಿ ಬಾ ಇವಾಗ ಫುಡ್ ಬಾತ್ ನ ತಗೊಳ್ಳೋಣ. ಈಗ ಅವರಿಬ್ರು ಫುಡ್ ಬಾತ್ ನ ತಗೋತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನಾನು ಏನ್ ಅನ್ಕೊಂಡಿದ್ದೆ ಇದೊಂಚೂರು ಆತರ ನಡೀತಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಾರಿ ನಮ್ಮ ಮನೆ ತುಂಬಾ ಚಿಕ್ಕದು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇದು ತುಂಬಾ ಚಿಕ್ಕದಾಗಿದೆ, ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ವಿಚಿತ್ರವಾಗಿ ನಡೀತಿದೆ ಅಂತ ಹೇಳ್ಬಿಟ್ಟು ಅವರಿಬ್ರು ಫೇಸ್ ಟು ಫೇಸ್ ನೋಡ್ಕೋತಿರ್ತಾರೆ. ಆಗ ಈ ಸೆಕ್ರೆಟರಿ ಕಿಮ್ಮು ಹೇಳ್ತಾಳೆ, ನಿಮ್ಗೆ ಏನಾದ್ರು ಅನ್ಕಂಫರ್ಟಬಲ್ ಆಗ್ತಿದ್ಯಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನನಗೆ ಅನ್ಕಂಫರ್ಟಬಲ್ ಏನೂ ಆಗ್ತಾ ಇಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಿಮ್ಮನೆಗೆ ಹೋಗೋಣವಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಮ್ಮನೆಗೆ ಹೋಗ್ಬೋದಾದ್ರೆ ನೀನು ಒಪ್ಕೊಳ್ಳಲ್ವಲ್ಲ, ಏನ್ ಮಾಡೋದು, ನಾನಿಲ್ಲ ಅಂದ್ರೆ ನಿನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಾನು ನಿನ್ ಜೊತೆನೆ ಇರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಹೋಗ್ಲಿ ಬಿಡು ಅದ್ರ ಬಗ್ಗೆ ಎಲ್ಲ ನೀನು ಜಾಸ್ತಿ ಯೋಚನೆ ಮಾಡಬೇಡ, ಈಗ ನೀನು ಜಸ್ಟ್ ರಿಲ್ಯಾಕ್ಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಇದ್ರ ಬಗ್ಗೆ ಎಲ್ಲ ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇರ್ತಾನೆ. ಅವನು ಹಿಂದೆ ಕುತ್ಕೊಂಡು ಓರ್ಕೊಳ್ಳೋಣ ಅಂತ ಹೋಗ್ತಾನೆ. ಅದು ವಾಶ್ರೂಮ್ದು ಫ್ಲೆಶ್ ಆನ್ ಆಗ್ಬಿಡುತ್ತೆ. ಆಗ ಸೆಕ್ರೆಟರಿ ಕಿಮ್ಗೆ ಅದು ಸ್ವಲ್ಪ ಆಕ್ವರ್ಡ್ ಅನ್ಸುತ್ತೆ. ಆಗ ಹೀರೋ ಹೇಳ್ತಿರ್ತಾನೆ, ಹಾ ಇದೇನು ಹೀಗಾಗೋಯ್ತು, ಹೋಗ್ಲಿ ಬಿಡು ಪರವಾಗಿಲ್ಲ, ಆದ್ರೂ ನಿಮ್ದು ವಾಟರ್ದು ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ, ನೀಟಾಗಿ ಫ್ಲೆಶ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಂಫರ್ಟ್ ಮಾಡ್ತಾ ಇರ್ತಾರೆ. ಈಗ ಅವರು ಫುಡ್ ಬಾತ್ ನ ಮುಗಿಸ್ಕೊಂಡು ಆಚೆಗೆ ಬರ್ತಾರೆ. ಆಗ ಹೀರೋ ಕೇಳ್ತಿರ್ತಾನೆ, ನಿಂಗೆ ಇವಾಗ ಹೇಗೆ ಅನ್ನಿಸ್ತಿದೆ, ನಿನ್ ಬಾಡಿ ಎಲ್ಲ ಫುಲ್ ರಿಲೀಫ್ ಅನ್ನಿಸ್ತಿದ್ಯಾ, ನಿನ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗ್ತಿದೆ ಅನ್ಸುತ್ತೆ ಆ ಫುಡ್ ಬಾತ್ ಇಂದ, ಈಗ ನೀನ್ ನೋಡ್ಬೇಕಾದ್ರೆ ನೀನು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹಾ ನನಗೂ ತುಂಬಾ ಖುಷಿ ಆಯ್ತು, ಅದು ತುಂಬಾ ರಿಲೀಫ್ ಮಾಡ್ತು, ನನ್ನ ಬಾಡಿ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೂ ತುಂಬಾ ದಿನ ಆದ್ಮೇಲೆ ಇವತ್ತು ಒಳ್ಳೆ ನಿದ್ದೆ ಬರುತ್ತೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸರಿ ಬಾ
ಹಾಗಾದ್ರೆ ಮಲ್ಕೊಳ್ಳೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಹಾ ಮಲ್ಕೊಳ್ಳೋದ, ಹಾ ಸರಿ ಆಯ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗಿ ಅವಳು ಹಾಸಿಗೆ ಮೇಲೆ ಅವಳು ಮಲ್ಕೋತಾಳೆ. ಆಗ ಹೀರೋ ಕೂಡ ಲೈಟ್ ಆಫ್ ಮಾಡಿ ಅದೇ ಹಾಸಿಗೆ ಮೇಲೆ ಹೋಗಿ ಸೆಕ್ರೆಟರಿ ಕಿಮ್ ಪಕ್ಕದಲ್ಲಿ ಮಲ್ಕೊಂಡು ಗುಡ್ ನೈಟ್ ಸ್ವೀಟ್ ಡ್ರೀಮ್ ಸೆಕ್ರೆಟರಿ ಕಿಮ್ ಅಂತ ಹೇಳ್ಬಿಟ್ಟು ಅವನು ಕೂಡ ಮಲ್ಕೋತಾನೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಿರ್ತಾಳೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ, ನೀವು ಕೂಡ ಇಲ್ಲೇ ಮಲ್ಕೋತೀರಾ ಅಂತ. ಅದಕ್ಕೆ ಹಾ ಇನ್ನೆಲ್ಲಿ ಮಲ್ಕೊಳ್ಳಿ ನಾನು, ನನ್ಗೆ ಇಲ್ಲೇ ತಾನೇ ಜಾಗ ಇರೋದು, ಇನ್ನೆಲ್ಲಿ ಮಲ್ಕೊಳಕ್ ಆಗುತ್ತೆ ಅಂತ ಅವನು ಕೂಡ ಕೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲಿ ಇರೋದೇ ಒಂದೇ ಬೆಡ್, ನಾನು ಇನ್ನೆಲ್ಲಿ ಮಲ್ಕೊಳಕ್ ಆಗುತ್ತೆ ನೀನು ಹೇಳು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್, ಹಾ ನೀವ್ ಹೇಳ್ತಿರೋದು ಸರಿ ಆದ್ರೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೋಡು ನೀನು ನಿನ್ ಕಂಫರ್ಟಬಲ್ ಬೆಡ್ನ ನನ್ನ ಜೊತೆ ಶೇರ್ ಮಾಡಿದಕ್ಕೆ ನಾನು ಕೂಡ ನಿನ್ ಜೊತೆ ಒಂದು ಪಿಲ್ಲೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ನನ್ನ ಹತ್ರ ಆಲ್ರೆಡಿ ಪಿಲ್ಲೋ ಇದೆಯಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನ್ ಆ ಪಿಲ್ಲೋನ ಮರ್ತೋಗ್ಬಿಡು, ನನ್ನ ಹತ್ರ ನಿನ್ಗೋಸ್ಕರ ಒಂದು ಸ್ಪೆಷಲ್ ಪಿಲ್ಲೋ ಇದೆ ಅಂತ ಕೈನ ಸೆಕ್ರೆಟರಿ ಕಿಮ್ ತಲೆ ಕೆಳಗಡೆ ಇಟ್ಬಿಟ್ಟು ಇದ್ರ ಮೇಲೆ ಮಲ್ಕೋ ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ನು ಕೇಳ್ತಿರ್ತಾನೆ, ಹೇಗೆ ಅನ್ನಿಸ್ತು ನಿಂಗೆ ಸ್ಪೆಷಲ್ ಪಿಲ್ಲೋ ಅಂತ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಶಾಕ್ ಅಲ್ಲಿ ಇರ್ತಾಳೆ. ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅವಳಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾಳೆ. ಅವಳು ಒಂದ್ಸತಿ ಆ ಕೈನ ನೋಡ್ತಾಳೆ, ಇನ್ನೊಂದ್ಸತಿ ಹೀರೋ ಮುಖಾನ ನೋಡ್ತಿರ್ತಾಳೆ. ಹೀಗೆ ಅವಳು ನೋಡ್ಕೊಂಡು ಹಾಗೆ ಮಲ್ಕೊಂಡಿರ್ತಾಳೆ. ಸೆಕ್ರೆಟರಿ ಕಿಮ್ ಬೆಡ್ ನ ಸ್ವಲ್ಪ ಹೈಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಹೀರೋ ಕೇಳ್ತಾನೆ, ಏನ್ ಮಾಡ್ತಾ ಇದೀಯ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಂಗೆ ನಿದ್ದೆ ಬರ್ತಿಲ್ಲ, ನಾವು ಮೂವಿ ನೋಡೋಣ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಈ ಟೈಮಲ್ಲಿ ಮೂವಿನ ಇಷ್ಟು ಲೇಟ್ ನೈಟ್ ಮೂವಿ ನೋಡೋದು ಒಳ್ಳೇದಲ್ಲ, ನಿನ್ಗೆ ಓಕೆನಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ನೀವು ಯಾವಾಗಲೂ ಒಂದು ಚಾನಲ್ನ ನೋಡ್ತಿರ್ತೀರಲ್ಲ, ಚಾನಲ್ ಯಾವುದು ಅಂತ ಅಂದ್ಬಿಟ್ಟು ಒಂದು ಚಾನಲ್ನ ಹಾಕ್ತಾಳೆ. ಅದರಲ್ಲಿ ಅಲ್ಲಿ ಕಿಸ್ಸಿಂಗ್ ಸೀನ್ ನಡೀತಿರುತ್ತೆ. ಇದನ್ನ ನೋಡ್ಬಿಟ್ಟು ಅವರಿಬ್ರಿಗೂ ಫುಲ್ ಆಕ್ವರ್ಡ್ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಚಾನಲ್ನ ಪಟ್ ಅಂತ ಚೇಂಜ್ ಮಾಡ್ಬಿಟ್ಟು, ಸೋಕರ್ ನೋಡೋಣ ಸೋಕರ್, ಹಾ ಇದು ಚೆನ್ನಾಗಿರುತ್ತೆ ನೋಡಿ, ಯಾವುದೋ ದೇಶದ ಜೊತೆ ಮ್ಯಾಚ್ ಕೂಡ ನಡೀತಾ ಇದೆ ಹಾಗೆ ಹೀಗೆ ಅಂತ ಅವಳು ಏನೇನೋ ಹೇಳ್ತಾ ಇರ್ತಾಳೆ. ಅಲ್ಲಿ ಏನೋ ನಡೀತಾನೆ ಇರಲ್ಲ, ಆದ್ರೂ ಕೂಡ ಅವಳೆ ಜೋರಾಗಿ ನಗ್ತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಿದ್ದಾನೆ, ನಿಂಗೆ ಏನಾದ್ರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಅನ್ಕಂಫರ್ಟಬಲ್ ಏನಿಲ್ಲ, ಆದ್ರೆ ನನಗೆ ಆಕ್ವರ್ಡ್ ಫೀಲ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ಆಕ್ವರ್ಡ್ ಫೀಲ್ ಆಗ್ತಿದೆ ಅಂದ್ರೆ ನನಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಸೆಕ್ರೆಟರಿ ಕಿಮ್ ಫೇಸ್ನೇ ನೋಡ್ತಾ ಇರ್ತಾನೆ. ಹೀರೋ ಸೆಕ್ರೆಟರಿ ಕಿಮ್ ತಲೆ ಹತ್ರ ಇಕ್ಕಿರೋ ಕೈನ ಎತ್ಕೊಂಡು ಹೀರೋ ಹೇಳ್ತಾ ಇರ್ತಾನೆ, ಸರಿ ಆಯ್ತು ಬಾ, ಇವಾಗ ನಾವು ವೈನ್ ಆದ್ರೂ ಕುಡಿಯೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಫುಲ್ ಸ್ಮೈಲ್ ಮಾಡ್ಕೊಂಡು ವೈನಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾ ನಾವ್ ಇವಾಗ ಏನಾದ್ರೂ ವೈನ್ ಕುಡಿದ್ರೆ ನಮ್ ಬಾಡಿ ಟೆಂಪ್ರೇಚರ್ ಕೂಡ ಕಮ್ಮಿ ಆಗುತ್ತೆ, ನಿದ್ದೆ ಬರೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಆದ್ರೆ ನನ್ನ ಹತ್ರ ವೈನ್ ಇಲ್ವಲ್ಲ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಂಗೆ ಗೊತ್ತಿತ್ತು ಮುಂಚೆನೆ, ಅದಕ್ಕೆ ನಾನೊಂದು ವೈನ್ ನ ತಗೊಂಡ್ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ವೈನ್ ಕುಡಿತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಎಷ್ಟು ಚೆನ್ನಾಗಿದೆ ಅಲ್ವಾ, ಇದಂತೂ ಮಿನಿ ಬಾರ್ ಅನ್ನಿಸ್ತಿದೆ ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಆಗ ಹೀರೋಗೆ ನೆನಪಾಗುತ್ತೆ, ಅವರು ವೈನ್ ಓಪನರ್ನೇ ತಂದಿರೋಲ್ಲ. ಆಗ ಹೀರೋ ಸೆಕ್ರೆಟರಿ ಕಿಮ್ ನ ಕೇಳ್ತಿರ್ತಾನೆ, ನಿನ್ನ ಹತ್ರ ಏನಾದ್ರು ವೈನ್ ಓಪನರ್ ಇದೆಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಿಮ್ಗೆ ಆತರ ಯಾವ ವಸ್ತು ಕೂಡ ಇಲ್ಲಿ ಸಿಗಲ್ಲ ಅಂತ. ಅದಕ್ಕೆ ಹೀರೋ, ಹಾಗಾದ್ರೆ ನಾವು ವೈನ್ ಕುಡಿಯಕ್ ಆಗಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ನ ಹತ್ರ ಒಂದು ಹ್ಯಾಕ್ ಇದೆ, ನಾನೊಂದಿನ ಟಿವಿ ಶೋ ನೋಡುವಾಗ ಅದರಲ್ಲಿ ನಾನೊಂದನ್ನ ನೋಡಿದೆ, ಆಗ ನಮ್ಮ ಹತ್ರ ವೈನ್ ಓಪನರ್ ಇಲ್ಲ ಅಂದ್ರೂ ಕೂಡ ನಾವು ವೈನ್ ನ ಓಪನ್ ಮಾಡ್ಬೋದು, ಅದರದ್ದು ಒಂದು ಹ್ಯಾಕ್ ಇದೆ, ಇರಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಹೀರೋ ಇಲ್ಲಿ ನಗ್ತಾ ಇರ್ತಾನೆ, ಏನು ವೈನ್ ಓಪನರ್ ಇಲ್ದಲೇನೆ ನೀನು ವೈನ್ ನ ಓಪನ್ ಮಾಡ್ತೀಯ, ಅದೇ ಹೇಗೆ ಸಾಧ್ಯ, ನೀನೇನಾದ್ರೂ ಮ್ಯಾಜಿಕ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮ್ಯಾಜಿಕ್ ಅಲ್ಲ, ಅದನ್ನ ಸ್ಕಿಲ್ ಅಂತಾರೆ, ನನ್ನ ಹತ್ರ ಸ್ಕಿಲ್ ಇದೆ ಅದನ್ನ ಓಪನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು, ನಿಮ್ದೊಂದು ಶೂ ಸಿಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ, ಹಾ ಈಗ್ಲೇ ಕೊಡ್ತೀನಿ ಅಂತ ಒಂದು ಶೂನ ತೆಗೆದು ಸೆಕ್ರೆಟರಿ ಕಿಮ್ಗೆ ಕೊಡ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಆ ವೈನ್ ನ ತಗೊಂಡು ಶೂ ಅಲ್ಲಿ ಇಟ್ಬಿಟ್ಟು ಅದನ್ನ ಗೋಡೆಗೆ ಹೊಡಿತಾ ಇರ್ತಾಳೆ. ಆಗ ಅದನ್ನ ನೋಡಿ ಹೀರೋ ನಗ್ತಾ ಇರ್ತಾನೆ. ಆಗ ಹೀರೋ ಹೇಳ್ತಾನೆ, ಕಿಮಿಸೋ ನಿಂಗ ವೈನ್ದು ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ, $20,000 ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ ಶಾಕ್ ಆಗಿ ಅದನ್ನ ಮೆತ್ತಗೆ ತಗೊಂಡ್ಬಂದು ಟೇಬಲ್ ಇಟ್ಟು ಸಾರಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ಅದೇ ಟೈಮಿಗೆ ಕೆಳಗಡೆಯಿಂದ ಯಾರೋ ಒಬ್ರು ಕೂಗ್ತಾ ಇರ್ತಾರೆ, ಈ ಗಾಡಿ ನಂಬರ್ 1757 ಯಾರ್ದಿದು ಗಾಡಿ ಅಂತ ಕಿರ್ಚ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಮ್ಮ ಮನೆ ಪಕ್ಕದಲ್ಲಿರೋರು ಎಷ್ಟು ರೂಡ್ ನೋಡು, ಎಷ್ಟು ಜೋರಾಗಿ ಕೂಗಾಡ್ತಿದ್ದಾರೆ, ಆ ಗಾಡಿ ನಿಲ್ಲಿಸ್ದವ್ರಿಗೂ ತಲೆಯಲ್ಲಿ ಬುದ್ಧಿ ಇಲ್ಲ, ಆ ಲೇಡಿಗೂ ಬುದ್ಧಿ ಇಲ್ಲ, ಎಷ್ಟು ಜೋರಾಗಿ ಕಿರ್ಚಾಡ್ತಿದ್ದಾರೆ ನೋಡು ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ಗೆ ನೆನಪಾಗುತ್ತೆ, ಒಂದ್ ನಿಮಿಷ ಇರಿ, 1757 ಗಾಡಿ ನಿಮ್ದೇ ಅಲ್ವಾ ಅಂತ ಹೇಳ್ತಿರ್ತಾರೆ. ಈಗ ಅವರಿಬ್ರು ಶಾಕಲ್ಲಿ ಅಲ್ಲಿಂದ ಎದ್ದು ಕೆಳಗಡೆ ಓಡೋಗ್ತಾರೆ. ಆಗ ಆ ಲೇಡಿ ಹೇಳ್ತಿರ್ತಾಳೆ, ನೋಡಿ ನೀವು ಕಾರ್ನ ಎಲ್ ಬೇಕಂದ್ರೆ ಅಲ್ಲಿ ಹಾಗೆ ನಿಲ್ಸಂಗಿಲ್ಲ, ಎಲ್ಲಾ ಪಾರ್ಕಿಂಗು ಕೂಡ ಇಲ್ಲಿ ರಿಸರ್ವ್ ಆಗಿರುತ್ತೆ, ಅವ್ರವ್ರ ಜಾಗದಲ್ಲಿ ಅವ್ರವ್ರ ಕಾರ್ನ ನಿಲ್ಲಿಸ್ಬೇಕು, ನೀವು ಹಾಗೆ ಯಾರ್ಯಾರ್ದೋ ಜಾಗದಲ್ಲಿ ಬಂದು ಕಾರ್ನ ನಿಲ್ಸೋ ಹೋಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಹೀರೋ, ಸಾರಿ ನನ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಲೇಡಿ ಹೇಳ್ತಾರೆ, ಇಷ್ಟು ಚಿಕ್ಕ ಮನೆಗೆ ಇಷ್ಟು ದೊಡ್ಡ ಕಾರು, ಇಷ್ಟು ಫ್ಯಾನ್ಸಿ ಕಾರ್ನ ತಗೊಂಡು ಶೋಕಿ ಮಾಡೋ ಅವಶ್ಯಕತೆ ಏನಿದೆ, ನೋಡಪ್ಪ ನೀನು ನನ್ನ ಮಗನ್ ತರಾನೆ, ನಾವು ಎಷ್ಟು ಆಸೆ ಇರುತ್ತೋ ಅಷ್ಟೇ ಕಾಲ್ ಚಾಚಬೇಕು, ಈ ತರ ಎಲ್ಲ ಶೋಕಿ ಮಾಡಬಾರ್ದು, ಇದನ್ನ ತುಂಬಾ ದುರಾಂಕಾರ ಅಂತ ಹೇಳ್ತಾರೆ, ಈಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಹೀರೋ
ಹೇಳ್ತಿರ್ತಾನೆ, ನನಗೆ ದುರಂಕಾರಣ, ನನಗೆ ಆಟಿಟ್ಯೂಡ್ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಆ ಲೇಡಿ ಹೇಳ್ತಾಳೆ, ನೋಡು ನನಗೂ ಕೂಡ ನಿನ್ನ ಏಜಲ್ಲಿ ಇರೋನೇ ಒಬ್ಬ ಮಗ ಇದ್ದಾನೆ, ಅವನು ತುಂಬ ಚೆನ್ನಾಗಿ ಓದಿ ಇವಾಗ ಯಂಗ್ ಕಂಪನಿಯಲ್ಲಿ ಕೆಲಸ ತಗೋತಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಫುಲ್ಲು ಜೋರಾಗಿ ನಗ್ತಾ ಇರ್ತಾಳೆ. ಈಗ ಹೀರೋ ಹೇಳ್ತಾನೆ, ಆ ಯಂಗ್ ಕಂಪನಿಗೆ ನಾನೇ ಓನರು ಅಂತ. ಆಗ ಆ ಲೇಡಿ ಫುಲ್ಲು ಶಾಕ್ ಆಗ್ಬಿಟ್ಟು, ಏನ್ ಹೇಳ್ತಾ ಇದ್ದೀರಾ, ನೀನು ಏನು ಅಂತ ಅವಳು ಫುಲ್ಲು ಶಾಕ್ ಅಲ್ಲಿ ಇರ್ತಾಳೆ. ಅದಕ್ಕೆ ಆ ಲೇಡಿ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಅವಾಗ ಅವಳು ಹೇಳ್ತಾ ಇರ್ತಾಳೆ, ನೋಡು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ಬೇಡ, ಅಲ್ಲಿ ಸೆಕ್ರೆಟರಿ ಕಿಮ್ ನಿಂತಿರೋದನ್ನ ನೋಡಪ್ಪಿ, ನೀನ್ ಗಾಡಿ ಓಡಿಸು, ಅವ್ರಿಗೆ ಡ್ರೈವ್ ಮಾಡೋದಕ್ಕೆ ಬಿಡ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಆ ಲೇಡಿಗೆ ಅವ್ರ ಮಗಂದು ಕಾಲ್ ಬರುತ್ತೆ. ಆಗ ಅವಳು ಹೇಳ್ತಿರ್ತಾಳೆ, ನಿಮ್ ಕಂಪ್ನಿಯಲ್ಲಿ ಯಾಕೆ ಇಷ್ಟೊತ್ತಾದ್ರೂ ನಿನ್ನ ಕೆಲಸ ಮಾಡಿಸ್ಕೋತಿದ್ದಾರೆ, ಅವ್ರಿಗೆ ಅಷ್ಟು ತಲೆಯಲ್ಲಿ ಬುದ್ಧಿಲ್ವಾ, ಇಷ್ಟು ಲೇಟ್ ನೈಟ್ ಆಗಿ ಕೆಲಸ ಮಾಡಿಸ್ಕೊಂಡು ಒಂದ್ಸತಿ ನಿನ್ ಸೆಲ್ಫಿಶ್ ಬಾಸ್ ನನಗೆ ಸಿಕ್ಬಿಟ್ರೆ ಸರಿಯಾಗಿ ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಹೀರೋ ಏನೋ ಸೆಲ್ಫಿಶಾ ಅಂತ ಹೇಳ್ಬಿಟ್ಟು ಅವನು ಫುಲ್ಲು ಕೋಪ ಮಾಡ್ಕೊಂಡ್ಬಿಡ್ತಾನೆ. ಆಗ ಆ ಲೇಡಿ ಹಾಗೆ ಮಾತಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾನೆ, ಮೊದಲು ನೀನು ಒಳಗಡೆ ಹೋಗು, ನಾನು ಕಾರ್ನ ಪಾರ್ಕ್ ಮಾಡಿ ವೈನ್ ಓಪನರ್ನ ತಗೋಬರ್ತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಿಮ್ಗೆ ಇಲ್ಲಿ ಕಂಫರ್ಟಬಲ್ ಅನ್ಸಲ್ಲ, ನೀವು ನಿಮ್ಮನೆಗೆ ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ನಿಂಗೆ ಮುಂಚೆನೇ ಹೇಳಿದ್ದೀನಿ ತಾನೆ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಹಾಗೆ ಅಂತ ಹೇಳುವಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರಿ ಆಯ್ತು, ನಾವು ನಿಮ್ಮನೆಗೆ ಹೋಗೋಣ ಅಂತ. ಅದನ್ನ ಹೀರೋ ಸೀರಿಯಸ್ ಆಗಿ ಕೇಳಿಸ್ಕೊಂಡಿರಲ್ಲ. ಆಗ ನಾನು ಹೇಳ್ತಿದ್ದೇನೆ ನಿನ್ಗೆ ಅಂತ ಹೇಳುವಾಗ ಅವನಿಗೆ ನೆನಪಾಗುತ್ತೆ. ಆಗ ಏನು ನಮ್ಮನೆಗೆ ಹೋಗೋಣ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ನಿಮ್ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ಕಾರಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನಾನು ನಿಮ್ಮನೇಲಿ ಕೂಡ ಇರ್ತಾ ಇದ್ದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್, ನಮ್ಮ ಮನೆಯಲ್ಲಿ ಅಷ್ಟು ವಸ್ತುಗಳಿಲ್ಲ, ನಿಮಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ, ನನಗೂ ಕೂಡ ನೀವು ಅನ್ಕಂಫರ್ಟಬಲ್ ಆಗಿದ್ದೀರಾ ಅಂತ ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾರೆ, ನಾನು ನಿನ್ಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ದಲೇ ಇದ್ರೆ ಸಾಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನನ್ನಿಂದ ನಿಂಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ. ಆವಾಗ ಅವನೇ ಕಂಟಿನ್ಯೂ ಮಾಡ್ತಾ ಹೇಳ್ತಾನೆ, ನನ್ನಿಂದ ನಿಂಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ, ಇದೆಲ್ಲ ಓಕೆ, ನನಗೆ ನೆನಪಿದೆ ಆ ಕೆಟ್ಟ ಘಟನೆಗಳು ನನಗೆ ಎಷ್ಟೆಲ್ಲ ಕಷ್ಟ ಆಯ್ತು, ನಾನು ಅದರಿಂದ ಎಷ್ಟೆಲ್ಲ ಟ್ರೈ ಮಾಡಿದೆ ಹೊರಗೆ ಬರೋಕ್ಕೆ, ಆದರೆ ನನ್ನ ಕೈಲಿ ಅದಾಗಲೇ ಇಲ್ಲ. ನನಗೆ ಅದನ್ನ ನಿನ್ಗೂ ಕೂಡ ಸಫರ್ ಪಡೋದು ನನಗೆ ಇಷ್ಟ ಇಲ್ಲ, ನಿನ್ಗೆ ಆ ಥರ ಎಲ್ಲ ಬಂದು ಕೆಟ್ಟ ಕನ್ಸು ಬಿದ್ದು ನಿನ್ಗೆ ಆ ಥರ ಎಲ್ಲ ನೋವು ಅನ್ಭವಿಸೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ಏನೇ ಆದರೂ ನಾನು ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲೇ ಸೆಕ್ರೆಟರಿ ಕಿಮ್ಮು ಫುಲ್ಲು ಎಮೋಷ್ನಲ್ ಆಗಿ ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಮಿಸ್ಟರ್ ಲೀ, ನಂಗೂ ಇದೆಲ್ಲ ಅರ್ಥ ಆಗುತ್ತೆ, ಅದಕ್ಕೆ ತಾನೇ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಇಬ್ರು ಕೂಡ ಇಲ್ಲಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ಹೀರೋ ಮನೆಯಲ್ಲಿ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಸರ್ ನಾನು ಇವಾಗ ಹೋಗಿ ಗೆಸ್ಟ್ ರೂಮ್ ಅಲ್ಲೇ ಮಲ್ಕೋತೀನಿ ಅಂತ. ಅವಳು ಗುಡ್ ನೈಟ್ ಹೇಳ್ಬಿಟ್ಟು ಹೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಮಲ್ಕೊಳ್ಳೋದಕ್ಕೆ ಅಂತ ನೈಟ್ ವೇರ್ ಹಾಕೊಂಡ್ಬಂದು ಮಲ್ಕೊಂಡಿರ್ತಾಳೆ. ಅವಳು ಹೇಳ್ತಾ ಇರ್ತಾಳೆ, ನಂಗೆ ಸ್ವಲ್ಪ ಭಯ ಆಗ್ತಿದೆ ಅಂತ. ಆಗ ಅವಳು ಲೈಟ್ ಆನ್ ಮಾಡಿದ್ರೆ ಅಲ್ಲಿ ಅವಳು ಹೀರೋನ ನೋಡಿ ಫುಲ್ಲು ಎದ್ರುಕೋಬಿಡ್ತಾಳೆ. ಆಗ ಹೀರೋ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ನನ್ನ ಎದುರಿಸ್ಬಿಟ್ರಿ, ನೀವೇನ್ ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನಾನು ನಿಮ್ಮನೇಲಿದ್ದಾಗ ನಿಮ್ಮನೆ ಸ್ವಲ್ಪ ಚಿಕ್ಕದಾಗಿತ್ತು, ನೀನು ಎಲ್ಲೇ ಹೋದ್ರು ನನ್ಗೆ ಕಾಣಿಸ್ತಿದೆ, ಆದ್ರೆ ನೀನು ನಮ್ಮನೆಗೆ ಬಂದ್ಮೇಲೆ ನಮ್ಮನೆ ತುಂಬಾ ದೊಡ್ಡದಾಗಿದೆ, ನೀನು ಇಲ್ಲಿರೋದು ನನ್ಗೆ ಒಂಚೂರು ಕಾಣಿಸ್ತಾನೆ ಇಲ್ಲ, ನನ್ಗೆ ನಿನ್ ಮೇಲೆ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಭಯ ಕೂಡ ಆಗ್ತಿದೆ, ನೀನ್ ಹೇಗಿರ್ತೀಯ ಏನ್ ಮಾಡ್ತೀಯ ಅಂತ ನಂಗೆ ಒಂಚೂರು ನಿದ್ದೆನೆ ಬರ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅದಕ್ಕೆ ಏನಿವಾಗ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಕೂಡ ಇಲ್ಲೇ ಮಲ್ಕೋತೀನಿ ನೋಡು, ಇಲ್ಲಿ ಯಾವ್ದೇ ತರ ಸೋಫಾ ಇಲ್ಲ, ನಾನು ಕೆಳಗಡೆ ಮಲ್ಕೊಂಡ್ರೆ ನಿನ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ನಿನ್ ಪಕ್ಕದಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಮಲ್ಕೊಂಡ್ಮೇಲೆ ಹೇಳ್ತಾ ಇರ್ತಾನೆ, ನನ್ಗೆ ನಿಂದು ನಿದ್ದೆ ಮಾಡೋದ್ರ ಬಗ್ಗೆ, ನಿನ್ ಕೆಟ್ಟ ಕನ್ಸ್ ಬೀಳೋದ್ರ ಬಗ್ಗೆ ಚಿಂತೆ ಇದೆ, ಬೇರೆ ಏನು ನಾನು ಮಾಡೋದಿಲ್ಲ, ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲೇ ಮಲ್ಕೋತಾರೆ. ಇಲ್ಲಿ ಅವರಿಬ್ರು ಮಧ್ಯೆ ಫುಲ್ ಸೈಲೆನ್ಸ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅವರಿಬ್ರಿಗೂ ಸ್ವಲ್ಪ ಆಕ್ವರ್ಡ್ ಅನ್ಸಿರುತ್ತೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾನೆ, ನಿಂಗೇನಾದ್ರು ನಾನು ಲೋರಿ ಹಾಡಿ ಮಲ್ಗಿಸ್ಲಾ ಅಂತ. ಅದಕ್ಕೆ ಈ ಸೆಕ್ರೆಟರಿ ಕಿಮ್ಮು ಸರ್ ಹಾಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಇಲ್ಲಿವರೆಗೂ ಯಾರಿಗೋಸ್ಕರನೂ ಲಾಲಿ ಹಾಡನ್ನ ಆಡಿಲ್ಲ, ನಿನ್ಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ರು ಲೈಫಲ್ಲಿ ನಡೆದಿರೋ ಘಟನೆಗಳನ್ನೇ ಇವನು ಇಲ್ಲಿ ಹಾಡಾಗಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳ್ತಾ ಕೇಳ್ತಾ ಸೆಕ್ರೆಟರಿ ಕಿಮ್ಮು ಹಾಗೆ ಮಲ್ಕೋಬಿಡ್ತಾಳೆ. ಈಗ ಹೀರೋ ನೋಡ್ತಾನೆ, ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಪೀಸ್ ಆಗಿ ಮಲ್ಕೊಂಡಿರ್ತಾರೆ. ಅದನ್ನ ನೋಡಿ ಹೀರೋ ಸ್ಮೈಲ್ ಮಾಡಿ ಅವಳ ಫೋರ್ಹೆಡ್ಗೆ ಒಂದು ಕಿಸ್ ಕೊಟ್ಟು ಅವನು ಕೂಡ ಪಕ್ಕದಲ್ಲಿ ಹಾಗೆ ಮಲ್ಕೊಂಡಿರ್ತಾನೆ. ಈಗ ಸೆಕ್ರೆಟರಿ ಕಿಮ್ಮು ಹೀರೋನ ಹಗ್ ಮಾಡ್ಕೊಂಡು ಮಲ್ಕೊಬಿಟ್ಟಿರ್ತಾಳೆ. ಈಗ ಹೀರೋಗಂತೂ ಫುಲ್ಲು ಟೆನ್ಷನ್ ಆಗ್ತಾ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಾರ್ನಿಂಗ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಪೀಸಾಗೆ ನಿದ್ದೆ ಮಾಡಿ ಎದ್ದಿರ್ತಾಳೆ. ಆದ್ರೆ ಹೀರೋ ಫುಲ್ಲು ನೈಟು ಮಲ್ಕೊಂಡೇ ಇರಲ್ಲ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾರೆ, ನೀವು ಇಷ್ಟು ಬೇಗ ಯಾಕೆ ಎದ್ದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾರೆ, ನಾನು ನೈಟ್ ಫುಲ್ಲು ಮಲ್ಕೊಂಡೇ ಇಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಯಾಕೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನನಗೆ ಎಷ್ಟು ಟ್ರೈ ಮಾಡಿದ್ರು ನಿದ್ದೆನೇ ಬರಲಿಲ್ಲ ಅಂತ. ಅವನಿಗೆ ಫುಲ್ಲು ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಇವಾಗ ಅವನು ಅಲ್ಲಿಂದ ಎದ್ದೋಗಿ ಶವರ್ ತಗೋಬೇಕು ಅಂತ ಅಲ್ಲಿಂದ ಎದ್ದೋಗ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ಮು ಹೀರೋ ಹೋಗ್ತಿರೋದು
ಕುಡಿತಿರೋದನ್ನ ನೋಡ್ತಾ ಇರ್ತಾಳೆ. ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ಮು ಕಾಫಿ ಕುಡಿತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಯೋಚನೆ ಮಾಡ್ತಿರ್ತಾಳೆ, ಮಿಸ್ಟರ್ ಲೀ ಯಾಕೆ ನೈಟ್ ಎಲ್ಲ ಫುಲ್ಲು ಎದ್ದಿದ್ರು, ಅವ್ರು ಹೇಳಿದ್ರು ಅರ್ಥ ಏನು, ನಾನು ಇವತ್ತು ನೈಟು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದು ಎಲ್ಲನೂ ಹೀಗೆ ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅದ್ರ ಅರ್ಥ ಏನು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳು ಇಮ್ಯಾಜಿನ್ ಮಾಡ್ತಾ ಅವಳು ಫುಲ್ಲು ನಾಚಿಕೆ ಪಟ್ಕೋತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಅಂತ ಆಮ್ಲೆಟ್ ಮಾಡ್ತಿರ್ತಾಳೆ. ಅವಳು ಯೂಟ್ಯೂಬ್ ನೋಡ್ಕೊಂಡು ಅದನ್ನ ಮಾಡ್ತಾ ಇರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ವಿಡಿಯೋದಲ್ಲಿ ಇಷ್ಟೊಂದು ಈಸಿಯಾಗಿ ತೋರಿಸ್ತಿದ್ದಾರೆ, ಅದ್ರದ್ದು ಯಾಕೆ ಇಷ್ಟೊಂದು ಕಷ್ಟ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಬರ್ತಾನೆ. ನೀನೇನ್ ಮಾಡ್ತಿದ್ಯಾ ಅಲ್ಲಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ನೈಟ್ ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಾನು ಕೂಡ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅದನ್ನ ನೋಡ್ಬಿಟ್ಟು ಅವನು ಹೀರೋ ನಗ್ತಾ ಇರ್ತಾನೆ, ನಾನು ಅಷ್ಟೆಲ್ಲ ಮಾಡಿದ್ದಕ್ಕೆ ನೀನು ಇದನ್ನ ನನಗೆ ಸರ್ವ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಬೇಜಾರಲ್ಲಿ ಕೊಡಿ ಇದನ್ನ ಬಿಸಾಕ್ಬಿಟ್ಟು ಬೇರೆದ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇವಾಗ ನೀನು ನನಗೆ ಅಂತ ಮಾಡಿದ್ಮೇಲೆ ಇದು ನಂದು ಅಂತ ಹೇಳ್ಬಿಟ್ಟು ಅವನು ಅದನ್ನ ತಿನ್ನಕ್ಕೆ ಅಂತ ತಗೊಂಡು ಹೋಗ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಮು ಸ್ಮೈಲ್ ಮಾಡ್ತಿರ್ತಾಳೆ. ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ಮು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಸರ್ ನೀವು ನೈಟ್ ಎಲ್ಲ ನಿದ್ದೆ ಮಾಡಿಲ್ವಲ್ಲ, ಕಾಫಿ ಕುಡೀರಿ ಅಂತ. ಅದಕ್ಕೆ ಅವನ ಕಪ್ ತಗೊಂಡಾಗ ಅದು ಸ್ವಲ್ಪ ಬ್ರೇಕ್ ಆಗಿರುತ್ತೆ. ಆಗ ಹೀರೋ ಹೇಳ್ತಾನೆ, ಇವತ್ತು ನಾನು ಫುಲ್ ಡೇ ಅಲರ್ಟ್ ಆಗಿರ್ಬೇಕು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಓ ನಿಮ್ದು ಕಾಫಿ ಮಗು ಏನಾದ್ರು ಚೂರ್ ಬ್ರೇಕ್ ಆಗಿದ್ರೆ ನಿಮ್ಗೆ ಅದು ಬ್ಯಾಡ್ ಲಕ್ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹಾ ಹೌದು ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನನಗೆ ನಿನ್ ಜೊತೆ ಆಫೀಸಿಗೆ ಹೋಗೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ. ಅದೇ ಟೈಮಿಗೆ ಸೆಕ್ರೆಟರಿ ಕಿಮ್ದು ಹೀಲ್ ಸ್ಲಿಪ್ಪರು ಮುರಿದೋಗ್ಬಿಡುತ್ತೆ. ಆಗ ಅವಳು ಹೇಳ್ತಿರ್ತಾಳೆ, ನಿಮ್ಗೆ ಹಿಂಗೆ ಮುರಿದೋಗಿರೋ ಕಪ್ಪು ನಿಮ್ಗೆ ಬ್ಯಾಡ್ ಲಕ್, ಹಾಗೆ ನಂದು ಹೀಲ್ಸ್ ಮುರಿದೋದ್ರೆ ಅದು ನನಗೆ ಬ್ಯಾಡ್ ಲಕ್ ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ಸೆಕ್ರೆಟರಿ ಕಿಮ್ ನ ಕಾರಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಏನು ಬ್ಯಾಡ್ ಲಕ್ ಅಂತ. ಆಗ ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊಡೆದೋಗಿರೋ ಕಪ್ನ ನೋಡ್ದೆ, ಅದು ನನಗೆ ಬ್ಯಾಡ್ ಲಕ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇವತ್ತು ನಾನು ಬರುವಾಗ ಹೀಲ್ಸ್ ಕೂಡ ಮುರಿದೋಯ್ತು, ಅದು ನನಗೆ ಬ್ಯಾಡ್ ಲಕ್, ಅದನ್ನ ಯಾವಾಗೆಲ್ಲ ಆಗುತ್ತೋ ಅವಾಗ ನನ್ನ ಲೈಫಲ್ಲಿ ಏನಾದರೂ ಒಂದು ಕೆಟ್ಟದ್ ನಡೆಯುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಫ್ರೆಂಡ್ ಹೇಳ್ತಾನೆ, ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಗೆನ ನೋಡಿದೆ, ನಾನು ಕಾಫಿ ಕುಡಿತಿದ್ದೆ, ಆ ಮಗು ಕೆಳಗಡೆ ಬಿದ್ದು ಹೊಡೆದೋಯ್ತು, ನಾನು ಬರುವಾಗ ನನ್ನ ಶೂ ಕೂಡ ಸ್ವಲ್ಪ ಕಿತ್ತೋಯ್ತು, ಇದರಿಂದ ನನಗೇನು ಬ್ಯಾಡ್ ಲಕ್ ಅಂತ ಅನ್ಸಲ್ಲ, ಇನ್ನ ಹೇಳ್ಬೇಕು ಅಂದ್ರೆ ಇದರಿಂದ ನನಗೆ ಒಳ್ಳೇದೇ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಕೇಳ್ತಾನೆ, ಏನು ಒಳ್ಳೇದಾಯ್ತಾ, ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಇವತ್ತು ಯಂಗ್ ಬಯೋ ಅವ್ರ ಜೊತೆ ಮೀಟಿಂಗ್ ಇತ್ತು, ಅದು ಅಪ್ರೂವಲ್ ಆಗೋಯ್ತು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ಅದಕ್ಕೆ ಅದು ಅಪ್ರೂವಲ್ ಆಗಿದ್ದು, ನಿನ್ ಗುಡ್ ಲಕ್ ಇಂದ ಏನೂ ಆಗಿಲ್ಲ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಏನಂದ್ರೆ ಏನೋ ಹೇಳ್ಬೇಡ ಸುಮ್ಮನೆ ಇರು ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಈ ಅಂಧವಿಶ್ವಾಸನೆಲ್ಲ ಬಿಟ್ಬಿಡ್ರಿ, ಯಾವುದೇ ತರ ಬ್ಯಾಡ್ ಲಕ್ಕು ಇದರಿಂದ ಯಾವ ಬ್ಯಾಡ್ ಲಕ್ಕು ಆಗೋದಿಲ್ಲ, ನಾವು ಇವಾಗಿನ ಜನರೇಷನ್ ಈ ಬ್ಯಾಡ್ ಲಕ್ಕು ಗುಡ್ ಲಕ್ಕು ಇದನ್ನೆಲ್ಲ ನಿಜವಾಗ್ಲೂ ನೀವು ನಂಬ್ತೀರಾ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಹೀರೋ ಹೇಳ್ತಾನೆ, ಕಿಮ್ ಇವತ್ತು ಯಾವ್ದಾದ್ನೊಂದು ಮೀಟಿಂಗ್ ಇದೆ, ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಬಿಡು, ನೀನು ಅಷ್ಟೇ ಎಲ್ಲ ಪೋಸ್ಟ್ಪೋನ್ ಮಾಡ್ಬಿಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಫ್ರೆಂಡ್ ಕೇಳ್ತಾನೆ, ಯಾಕೆ ಏನಾಯ್ತು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಂದೊಬ್ರು ರಿಲೇಟಿವ್ ಇದ್ದಾರೆ, ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದಾರೆ, ಅವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು, ಅವ್ರದ್ದು ಲಂಗ್ ಕ್ಯಾನ್ಸರ್ ಇದೆ, ಫಸ್ಟ್ ಸ್ಟೇಜ್ ಇದೆ, ಅವರು ರಿಕವರಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಎಷ್ಟೋ ಜನ ಅವ್ರ ಆರೋಗ್ಯನ ನೀಟಾಗಿ ನೋಡ್ಕೊಳ್ದಲ್ಲ ಎಷ್ಟೊಂದು ಜನ ಸತ್ತೋಗಿದ್ದಾರೆ, ಒಬ್ರನ್ನ ವ್ಯಕ್ತಿನ ಕಳ್ಕೊಂಡಾಗ್ಲೂ ಅವ್ರ ವ್ಯಾಲ್ಯೂ ಗೊತ್ತಾಗೋದು, ಅವ್ರು ಇರುವಾಗ ಅವ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ನಿನ್ಗೂ ಗೊತ್ತು, ನನ್ನ ವೈಫು ನನ್ನ ಡಿವೋರ್ಸ್ ತಗೊಂಡು ಅವಳು ದೂರ ಆದ್ಮೇಲೆ ನಾನು ಇಷ್ಟೆಲ್ಲ ಸಫರ್ ಪಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಮತ್ತೆ ಅವ್ರ ವೈಫ್ ಬಗ್ಗೆ ಹೇಳೋದಕ್ಕೆ ಹೀರೋ ಫ್ರೆಂಡ್ ಸ್ಟಾರ್ಟ್ ಮಾಡ್ತಾರೆ. ಹೀರೋ ಹೇಳ್ತಿರ್ತಾರೆ, ನಂಗೆ ಗೊತ್ತಿತ್ತು ನೀನ್ ಮತ್ತೆ ನೀನ್ ಎಕ್ಸ್ ವೈಫ್ ಬಗ್ಗೆನೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಂತ. ಅದಕ್ಕೆ ಹೀರೋ ಫ್ರೆಂಡು ಕೊಪ್ತಲ್ಲಿ ಹೇಳ್ತಿರ್ತಾನೆ, ನಿನ್ಗೇನ್ ಗೊತ್ತು ನನ್ನ ಕಷ್ಟ, ನನ್ಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಕನ್ಫ್ಯೂಸ್ ಆಗಿ ಹಿಂದೆ ತಿರುಗಿ ನೋಡ್ತಾಳೆ. ಅವಾಗ ಹೀರೋ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಎಲ್ಲಾ ವಿಷಯದಲ್ಲೂ ಅವ್ನ ಎಕ್ಸ್ ವೈಫ್ ಬಗ್ಗೆನೇ ಅವ್ನು ಮಾತಾಡೋದು, ಏನೇ ಟಾಪಿಕ್ ಇಲ್ಲಿ ಎಲ್ಲದಕ್ಕೂ ಅವ್ರ ಎಕ್ಸ್ ವೈಫ್ನೇ ತಗೊಂಡ್ಬಂದು ಮಾತಾಡ್ತಾ ಇರ್ತಾನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ನಿನ್ಗೇನ್ ಗೊತ್ತು, ನಾನು ಅವನು ಕಸಿನ್ ಅಂತ ಗೊತ್ತಿದ್ದಲ್ಲ, ಅವಳು ಯಾರ ಜೊತೆನೋ ಡೇಟ್ ಮಾಡ್ತಿದ್ದಾಳೆ ಅಂತ ನಾನು ಇಲ್ದಿರೋದೆಲ್ಲ ಬೈದ್ಬಿಟ್ಟೆ, ನನ್ಗೆ ಇದ್ದಿದ್ದು ಒಂದೇ ಒಂದು ಪ್ಯಾಚ್ ಅಪ್ ಆಗೋದಕ್ಕೆ ಒಂದೇ ಒಂದು ಚಾನ್ಸ್ ಇತ್ತು, ಅದನ್ನು ನಾನು ಕಳ್ಕೊಂಡೆ, ಅಯ್ಯಪ್ಪ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಂತ ಅವನು ಫುಲ್ಲು ಗೋಳಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋ ಫ್ರೆಂಡಿಗೆ ಒಂದು ಕಾಲ್ ಬರುತ್ತೆ. ಅವ್ನು ಅನ್ಕೋತಾನೆ ಅವ್ರ ಸೆಕ್ರೆಟರಿ ಕಾಲ್ ಮಾಡ್ತಿರೋದು ಅಂತ. ಅಲ್ಲಿ ನೋಡಿದ್ರೆ ಅವ್ರ ಎಕ್ಸ್ ವೈಫೇ ಕಾಲ್ ಮಾಡ್ತಾ ಇರ್ತಾಳೆ. ಅವನು ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಅವನು ಫುಲ್ಲು ಖುಷಿಯಾಗಿ ಸೆಕ್ರೆಟರಿ ಕಿಮ್ಗೆ ಮತ್ತೆ ಹೀರೋಗೆ ಹೇಳ್ತಿರ್ತಾನೆ, ನನ್ನ ವೈಫ್ ಕಾಲ್ ಮಾಡಿರೋದು ಅಂತ. ಇವಾಗ ಅವನು ಫೋನ್ ಪಿಕ್ ಮಾಡ್ತಾನೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನನಗೆ ನೆನ್ನೆ ತುಂಬಾ ಬೇಜಾರಾಯ್ತು, ನೀನು ನನ್ನ ನೋಡ್ಬೇಕು ಅಂತಾನೆ ಬಂದಿದ್ದಲ್ವಾ ಅಂತ. ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾನೆ, ಹೌದು ನಾನು ಇನ್ನ ಒಂದ್ಸತಿ ನೋಡಿದ್ರು ಫುಲ್ಲು ಖುಷಿ ಆಗ್ಬಿಡ್ತಿದ್ದೆ, ಅದಕ್ಕೋಸ್ಕರನೇ ನಾನು ಬಂದಿದ್ದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನೇನಾದ್ರೂ ಇವತ್ತು ಫ್ರೀ ಇದ್ರೆ ನಾವು ನೈಟ್ ಡಿನ್ನರ್ಗೆ ಮೀಟ್ ಮಾಡೋಣ ಅಂತ. ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಾ ಇರ್ತಾನೆ, ಕಾಕ್ಟೇಲ್ ತಗೊಂಬರಲ್ಲ ಜೊತೆಗೆ, ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅವನು ಫುಲ್ಲು ಖುಷಿ ಪಡ್ತಿರ್ತಾನೆ ಅವಳು ಅವನ್ನ ಕರಿತಿರೋದಕ್ಕೆ.
ಇಲ್ಲಿ ಅವನು ಖುಷಿ ಖುಷಿಲಿ ಹೇಳ್ತಿರ್ತಾನೆ ನೈಟು ಸ್ವಲ್ಪ ಲೇಟ್ ಆಗಿ ಮೀಟ್ ಆಗೋಣ, ಯಾಕೆಂದ್ರೆ ನಾನು ಸುಂಕೆನ ಮೀಟ್ ಮಾಡಕ್ ಹೋಗ್ಬೇಕು, ಅವಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಸುಂಕೆ ಯಾರಂದ್ರೆ ಅವಳ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಇದನ್ನ ಕೇಳಿ ಅವಳಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಅವಳು ಫೋನ್ ಕಟ್ ಮಾಡ್ಬಿಡ್ತಾಳೆ. ಈಗ ಹೀರೋ ಫ್ರೆಂಡು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾನೆ, ಬೆಳಗ್ಗೆ ಕಾಗೆ ನೋಡಿದ್ದ ಅಥವಾ ಕಪ್ ಹೊಡೆದೋಗಿದ್ದ ಅಥವಾ ನನ್ನ ಶೂ ಕಿತ್ತೋಗಿದ್ದ, ಇದರಲ್ಲಿ ಯಾವುದು ನನಗೆ ಬ್ಯಾಡ್ ಲಕ್ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಒಟ್ಟಿಗೆ ಹೇಳ್ತಾರೆ, ಎಲ್ಲಾನು ಸೇರೆ ನಿನ್ಗೆ ಬ್ಯಾಡ್ ಲಕ್ ಆಗಿರೋದು ಅಂತ. ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಅಲ್ಲಿ ಕಿಮ್ ಜಿಯಾ ಕೂತಿರ್ತಾಳೆ. ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಒಟ್ಟಿಗೆ ಬರ್ತಾರೆ. ಹೀರೋ ಕ್ಯಾಬಿನ್ಗೆ ಹೋಗ್ತಾನೆ. ಸೆಕ್ರೆಟರಿ ಕಿಮ್ ಜಿಯಾ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಾಳೆ, ಏನಾದ್ರೂ ನ್ಯೂ ಅಪ್ಡೇಟ್ ಇದೆಯಾ ಅಂತ. ಅದಕ್ಕೆ ಹೇಳು, ನ್ಯೂ ಅಪ್ಡೇಟ್ ಏನೂ ಇಲ್ಲ ಮ್ಯಾಮ್, ಆದ್ರೆ ನಾನು ನೆಕ್ಸ್ಟ್ ವೀಕಿನ ರಿಪೋರ್ಟ್ನೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಅಂತ ತೋರಿಸ್ತಾ ಇರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸರಿ ಮ್ಯಾಮ್, ಇವಾಗ ನಾನು ಟೀಮ್ ಮೀಟಿಂಗಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳಿಂದ ಎದ್ದೋಗ ಸೆಕ್ರೆಟರಿ ಕಿಮ್ ಆ ಶೆಡ್ಯೂಲ್ ನ ತಗೊಂಡೋಗಿ ಹೀರೋಗೆ ಕೊಡ್ತಾಳೆ. ಸರ್ ಇದು ನೆಕ್ಸ್ಟ್ ವೀಕಿನ ಶೆಡ್ಯೂಲ್ ತಗೊಳ್ಳಿ ನೋಡಿ ಒಂದ್ಸತಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇದನ್ನೆಲ್ಲ ಬಿಡು, ನಿನ್ಗೆ ಮಿಸ್ಟರ್ ಪಾರ್ಕ್ ಹೇಳಿದ್ ಮತ್ತು ನೆನಪಿದ್ಯಾ, ನಾವು ಇರೋವರೆಗೂ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ಅವ್ರು ಹೋದ್ಮೇಲೆ ನಾವು ಅದನ್ನ ಹಾಗೆ ಮಾಡ್ಲಿಲ್ಲ ಹೀಗೆ ಮಾಡ್ಲಿಲ್ಲ ಅಂತ ಸಫರ್ ಪಡಬಾರ್ದು ಅಂತ ಹೇಳಿದ್ ಮತ್ತು ನನ್ನ ಮನಸ್ಸಲ್ಲಿ ಕುತ್ಕೋಬಿಟ್ಟಿದೆ. ಅದಕ್ಕೆ ನೀನು ನನ್ನನ್ನ ಕಳ್ಕೊಂಡ್ರೆ ನಿನ್ಗೆ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ನೀನು ಯಾವಾಗ್ಲೂ ನನ್ನ ಜೊತೆ ಖುಷಿಯಾಗಿ ಚೆನ್ನಾಗಿರು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವ್ರು ಹೇಳಿದ್ದು ಇಬ್ರಿಗೂ ಸೇರಿಸಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನಂತೂ ಯಾವಾಗ್ಲೂ ನಿನ್ ಜೊತೆ ಚೆನ್ನಾಗೇ ಇರ್ತೀನಪ್ಪ, ಮುಂದೇನು ಚೆನ್ನಾಗಿರ್ತೀನಿ, ನಿನ್ನನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೀನಿ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹಾ ಹೌದು ಅದಂತೂ ನಿಜ ಅಂತ ಹೇಳ್ತಾ ಹೀರೋ ಸೆಕ್ರೆಟರಿ ಕಿಮ್ ನ ಕೇಳ್ತಾನೆ, ಇವಾಗ ಶೆಡ್ಯೂಲ್ ಏನು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಜಾಂಗ್ಯಾಂಗ್ ಗ್ರೂಪ್ ಜೊತೆಗೆ ಇವಾಗ ಲಂಚ್ ಇತ್ತು, ಆದ್ರೆ ಅವರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ, ಇವಾಗ ನಿಮ್ಗೆ ಯಾವ್ದೇ ತರ ಏನು ಮೀಟಿಂಗು ಏನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದ್ರೆ ಬಾ ನಾವಿಬ್ರು ಇವಾಗ ಲಂಚಿಗೆ ಹೋಗೋಣ, ನಿನ್ಗೆ ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಕೊಡ್ಬೇಕು, ನಿನ್ನನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವರಿಬ್ರು ಸ್ಮೈಲ್ ಮಾಡ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಗ್ರೂಪ್ ಮೀಟಿಂಗ್ ನ ತೋರಿಸ್ತಾರೆ. ಆಲ್ಮೋಸ್ಟ್ ಮೀಟಿಂಗು ಎಂಡ್ ಆಗಿರುತ್ತೆ. ಆ ಮೀಟಿಂಗ್ ನ ಲೀಡರು ಕಿಮ್ ಜಿಯಾಗೆ ಹೇಳ್ತಾ ಇರ್ತಾರೆ, ಇದು ತುಂಬಾ ಕಾನ್ಫಿಡೆನ್ಶಿಯಲ್, ನೀನ್ ಅದನ್ನೆಲ್ಲ ಸಬ್ಮಿಟ್ ಮಾಡ್ಬಿಟ್ಟು ಹೋಗು ರಿಪೋರ್ಟ್ಸ್ ನ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಹಾ ಸರ್, ಹೋಗೋಕ್ಕಿಂತ ಮುಂಚೆ ನಾನೆಲ್ಲಾನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಈಗ ಕಿಮ್ ಜಿಯಾ ಹೋಗೋಕ್ಕಿಂತ ಮುಂಚೆ ಅವಳಿಗೆ ಅವಳ ಫ್ರೆಂಡ್ ಕಾಲ್ ಬರುತ್ತೆ. ಯಂಗ್ ಜಿಯಾ, ಹಾ ಹೇಳು, ನಾನು ಇವತ್ತು ಸ್ಯಾಟರ್ಡೆ ಫ್ರೀ ಇದೀನಿ, ನಾವು ಅವತ್ತು ಮೀಟ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಆಗ ಕಾನ್ಫಿಡೆನ್ಶಿಯಲ್ ಪೇಪರ್ನ ತಗೊಂಡೋಗಿ ಡಸ್ಟ್ಬಿನ್ ಒಳಗಡೆ ಅದು ಕ್ರ್ಯಾಶ್ ಆಗೋದಕ್ಕೆ ಹಾಕ್ಬಿಡ್ತಾಳೆ. ಆಮೇಲೆ ಅವಳು ಫೋನಲ್ಲಿ ಮಾತಾಡ್ತಿರೋದನ್ನ ಬಿಟ್ಟು ಆ ಪೇಪರ್ನ ಅವಳು ಹುಡುಕ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಕೂಡ ಬರ್ತಾರೆ. ಏನಾಯ್ತು, ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಕಿಮ್ ಜಿಯಾ ಹೇಳ್ತಾಳೆ, ನಾನು ಯಾವ ಪೇಪರ್ನ ವೇಸ್ಟ್ ಪೇಪರ್ನ ಕ್ರ್ಯಾಶ್ ಒಳಗಡೆ ಹಾಕಿ ಅದನ್ನ ಹಾಳು ಮಾಡಬೇಕಿತ್ತು, ಅದ್ರ ಬದಲಿಗೆ ಈ ಕಾನ್ಫಿಡೆನ್ಶಿಯಲ್ ಪೇಪರ್ನ ಡಾಕ್ಯುಮೆಂಟ್ನೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳು ಫುಲ್ ಅಳ್ತಾ ಇರ್ತಾಳೆ. ಅವನು ಆ ಬಾಕ್ಸ್ ನ ತೆಗೆದು ನೋಡಿದ್ರೆ ಅದ್ರಲ್ಲೆಲ್ಲ ಫುಲ್ಲು ಪೀಸ್ ಆಗಿ ಅದು ಪೇಪರ್ ಎಲ್ಲ ಟುಕಡ ಆಗೋಗ್ಬಿಟ್ಟಿರುತ್ತೆ. ಈಗ ಅವಳು ಹೇಳ್ತಾ ಇರ್ತಾಳೆ, ನೋಡು ಎಲ್ಲ ಹಾಳಾಗೋಯ್ತು, ಇವಾಗ ನಾನು ಮಿಸ್ಟರ್ ಲೀಗೆ ಏನಂತ ಹೇಳಿ, ಅವರಂತೂ ನನ್ನ ಮೇಲೆ ಫುಲ್ಲು ಕೋಪ ಮಾಡ್ಕೋತಾರೆ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅವಳು ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಆಗ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾರೆ, ಕೂಲ್ ಆಗಿರು, ನಾನು ನಿನ್ನನ್ನು ಅಬ್ಸರ್ವ್ ಮಾಡಿದೆ, ನೀನು ನೋಟ್ಸ್ ಬರ್ಕೊಳ್ವಾಗ ಬಾಲ್ ಪೆನ್ ನ ಯೂಸ್ ಮಾಡ್ತಿದ್ದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅವ್ರಿಗೆ ಟೈಪ್ ಮಾಡಿದ್ರೆ ಅದ್ರ ಸೌಂಡ್ ಇಂದ ಅವ್ರಿಗೆ ಇರಿಟೇಷನ್ ಆಗುತ್ತೆ, ಅದಕ್ಕೆ ನಾನು ಪೆನ್ನಲ್ಲಿ ಬರೀತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾಳೆ, ಇಷ್ಟೊಂದೆಲ್ಲ ಗೊತ್ತಿರೋಳು ಇಷ್ಟು ದೊಡ್ಡ ತಪ್ಪನ್ನ ಹೇಗ್ ಮಾಡಿದೆ ಅಂತ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಇವಾಗ ಏನ್ ಮಾಡೋದು, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾರೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಈಗ ಈ ತುಕಡ ಪೇಪರ್ಗಳನ್ನೆಲ್ಲ ತಗೊಂಡು ನಾವು ಜಾಯಿನ್ ಮಾಡ್ಬೋದು, ಯಾಕೆಂದ್ರೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಜೆರಾಕ್ಸ್ ಪೇಪರ್ಗಳನ್ನೇ ತುಕಡ ಮಾಡಿ ಹಾಕಿರೋದು, ನೀನು ಬಾಲ್ ಪೆನ್ನಲ್ಲಿ ಮಾಡಿರೋದ್ರಿಂದ ನಮ್ಗೆ ಈಸಿಯಾಗಿ ಆ ಪೇಪರ್ಗಳೆಲ್ಲ ಸಿಗುತ್ತೆ, ಬಾ ಹುಡ್ಕೋಣ ಅಂತ. ಇವಾಗ ಅವರು ಆ ಪೇಪರ್ಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಜೋಡಿಸ್ಕೊಂಡು ಹುಡುಕ್ತಾ ಇರ್ತಾರೆ. ಮಿಸ್ಟರ್ ಪಾಪ್ಯುಲರ್ ಕಿಮಿಜಾಗೆ ಪೇಪರ್ಸ್ನೆಲ್ಲ ಪೇಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವಳು ಒಂದು ರಾಂಗ್ ಪೇಪರ್ನ ಸ್ಟಿಕ್ ಮಾಡಕ್ ಹೋಗಿರ್ತಾಳೆ. ಅದಕ್ಕೆ ಅದು ರಾಂಗ್ ಅಂತ ಹೇಳ್ಬಿಟ್ಟು ಅವನು ಕರೆಕ್ಟ್ ಪೇಪರ್ನ ಸ್ಟಿಕ್ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಮೀಟಿಂಗ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ನೀಟಾಗಿ ನೆನ್ಪಿಟ್ಕೊಂಡಿದ್ದೀನಿ, ಅದಕ್ಕೆ ನಂಗೆ ಇದು ಈಸಿ ಆಗುತ್ತೆ, ಕೊಡು ನಾನೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಕಿಮಿಜಾ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ನಿಮ್ ಇಷ್ಟೊಂದೆಲ್ಲ ಹೆಲ್ಪಿಗೆ, ನನಗಂತೂ ನಿಜ ತುಂಬಾ ಖುಷಿ ಆಯ್ತು, ನಿಮ್ಗೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಹಾಗೆ ಹೀಗೆ ಅಂತ ತುಂಬಾ ಹೊಗಳ್ತಾ ಇರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ನಿಜವಾಗ್ಲೂ ನಂಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ, ನಾನು ಸೆಕ್ರೆಟರಿ ಕಿಮ್ ಅವ್ರ ತರನೇ ಕಲ್ತ್ಕೋಬೇಕು ಅಂತ ಅನ್ಕೋತೀನಿ, ಆದ್ರೆ ನನ್ನಿಂದ ಯಾವಾಗ್ಲೂ ಏನಾದ್ರೂ ಒಂದು ತಪ್ಪಾಗ್ತಾನೆ ಇರುತ್ತೆ ಅಂತ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಾಳೆ. ಈ ಪೇಪರ್ಸ್ ಕ್ರ್ಯಾಶ್ ಆಗಿರೋದ್ರಿಂದ ನಾನು ನಿಜವಾಗ್ಲೂ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು, ಇದರಿಂದ ನನ್ನ ಕೆಲಸನೇ ಹೋಗುತ್ತೆ ಅಂತ ಅನ್ಕೋಬಿಟ್ಟಿದೆ, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ಇದೆಲ್ಲ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ನೀನು ಅಕ್ಕಪಕ್ಕದ ಮನೆಯವರು, ಇಷ್ಟಂತೂ ನಾನು ನಿನ್ಗೆ ಹೆಲ್ಪ್ ಮಾಡ್ಲೇಬೇಕಲ್ವಾ ಅಂತ ಅವನು ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಆಗ ಆ ಪೇಪರಲ್ಲಿ ನೋಡಿದ್ರೆ ಒಂದು ಲೈನು ಅಳ್ಸೋಗ್ಬಿಟ್ಟಿರುತ್ತೆ. ಅದರಲ್ಲಿ RMD ನಾವು ಎಷ್ಟೋ % ಇನ್ಕ್ರೀಸ್ ಮಾಡಬೇಕು ಅನ್ಕೊಂಡಿದ್ವಲ್ಲ, ಇವಾಗ ಏನು ಮಾಡೋದು ಅಂದಾಗ ಅವನು ಪಟ್ ಅಂತ ಹೇಳ್ತಾನೆ, 5.8% ನಾವು ಇನ್ಕ್ರೀಸ್ ಮಾಡ್ತಿದ್ವಿ ಅಂತ. ಅದಕ್ಕೆ ಅವಳು ಫುಲ್ಲು ಇಂಪ್ರೆಸ್ ಆಗಿ ಹೇಳ್ತಾಳೆ, ನಿಮಗೆ ನಂಬರ್ಸ್ ಕೂಡ ನೆನಪಿದೆಯಾ ಅಂತ. ಅದಕ್ಕೆ ಇದೆಲ್ಲ ಬೇಸಿಕ್
ಬೇಸಿಕ್, ನಂಗೆ ಇಷ್ಟೆಲ್ಲ ನೆನಪಿದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯ್ತು ನಂಗೆ ಹೊರಡ್ತೀನಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಎದ್ದೊಟ್ಟೋಗಿ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಅವರು ಕೇಕ್ ಆರ್ಡರ್ ಮಾಡಿರ್ತಾರೆ. ಅದನ್ನ ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಖುಷಿ ಪಟ್ಟು ಕ್ಯಾರಮೆಲ್ ಕೇಕ್ ಅಂತ ಅಂದ್ಬಿಟ್ಟು ಅವಳು ತಿಂತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಹೀರೋ ಕೇಳ್ತಾನೆ, ನಿಂಗೆ ಕ್ಯಾರಮೆಲ್ ಅಂದ್ರೆ ಅಷ್ಟೊಂದು ಇಷ್ಟನಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಾಳೆ, ನನಗೆ ಕ್ಯಾರಮೆಲ್ ತಿಂದ್ರೆ ನನ್ನ ಆತ್ಮನೇ ತೃಪ್ತಿ ಆಗೋ ಥರ ಅನಿಸುತ್ತೆ ಅಂತ. ಅದಕ್ಕೆ ಹೌದಾ ಅಂತ ಕೇಳಿದಾಗ, ನೀವು ಗೊತ್ತಿದೆ ನಾವು ಚಿಕ್ಕ ವಯಸ್ಸಲ್ಲಿ ಕಿಡ್ನಾಪ್ ಆದಾಗ ನೀವು ನನಗೆ ಕ್ಯಾರಮೆಲ್ ಚಾಕ್ಲೇಟೇ ಕೊಟ್ಟಿದ್ದು ಅಂತ ಹೇಳ್ತಾ. ಅದಕ್ಕೆ ಹೀರೋ ಫುಲ್ಲು ಸ್ಮೈಲ್ ಮಾಡ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಕೇಳು ಪರವಾಗಿಲ್ಲ ಅಂತ ಹೇಳಿದಾಗ ಸೆಕ್ರೆಟರಿ ಕಿಮ್ಮು ಕೇಳ್ತಾಳೆ, ನೀವು ಯಾಕೆ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಬ್ರದರ್ಗೆ ಯಾಕೆ ಅನ್ಸುತ್ತೆ ಅದು ಅವ್ರ ನೆನಪುಗಳು, ಅವ್ರು ಕಿಡ್ನಾಪ್ ಆಗಿದ್ದು ಅಂತ ಅವ್ರಿಗೆ ಯಾಕೆ ಅನ್ಸುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಹೀರೋ ಫುಲ್ಲು ಸೈಲೆಂಟ್ ಆಗ್ಬಿಡ್ತಾನೆ. ಅವ್ನು ಸ್ಮೈಲ್ ಮಾಡ್ತಿದ್ದನ್ನು ಕೂಡ ಅವನು ನಿಲ್ಲಿಸ್ಬಿಡ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೆ ಈಗಲೇ ಹೇಳಬೇಕು ಅನ್ನೋ ಏನೂ ಅರ್ಜೆಂಟ್ ಇಲ್ಲ, ನಮ್ಮ ಹತ್ರ ತುಂಬ ಟೈಮ್ ಇದೆ, ನಿಮಗೆ ಯಾವಾಗ ನಿಮಗೆ ಕಂಫರ್ಟಬಲ್ ಅನ್ಸುತ್ತೋ ಅವಾಗ ನನಗೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಅವಳು ಸರಿ ಮಾಡಬೇಕು ಅಂತ, ಆಮೇಲೆ ನಾನು ನಿಮ್ಮನ್ನ ಒಂದು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ, ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಅದನ್ನೆಲ್ಲ ಮರೆತು ಹಾ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಸ್ಮೈಲ್ ಮಾಡ್ತಾ ಇರ್ತಾನೆ. ಹಾಗೆ ಮಿಸ್ ಯಾಂಗ್ ಓಕೆ ಮತ್ತೆ ಮಿಸ್ ಪಾಂಗ್ ನ ತೋರಿಸ್ತಾರೆ. ಅವರಿಬ್ರು ಲಂಚ್ ಬ್ರೇಕ್ ಕಮ್ಮಿ ಕೊಟ್ಟಿದ್ದಾರೆ, ನಮ್ಗೆ ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಕೊಡ್ಬೇಕಿತ್ತು ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಮಾತಾಡ್ಕೊ ಬರ್ತಿರ್ತಾರೆ. ಆಗ ಮಿಸ್ ಯಾಂಗ್ ಓಕೆ ಹೇಳ್ತಾರೆ, ನಿನ್ಗನ್ಸುತ್ತಾ ಮಿಸ್ಟರ್ ಜೋಯು ಮತ್ತೆ ಮಿಸ್ ಕಿಮು ಡೇಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಅವರಿಬ್ರನ್ನ ನೋಡಿದ್ರೆ ನನಗೆ ಫುಲ್ಲು ಹೊಟ್ಟೆ ಉರಿತಿದೆ, ನನಗೂ ಆ ಥರ ಯಾರಾದರೂ ಇರಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಆಗ ಮಿಸ್ ಯಾಂಗ್ ಓಕೆ ಹೇಳ್ತಾರೆ, ನೀನು ಹೇಳಿದ್ದಲ್ಲ ನಿನ್ಗೊಬ್ರು ಕ್ರಶ್ ಇದ್ದಾರೆ, ಅವರು ನಿನಗೆ ಸೂಪರ್ ಹೀರೋ ಥರ ಅಂತ, ಏನಾಯ್ತು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಅಯ್ಯೋ ಅವನು ಜಗತ್ನೇ ಕಾಪಾಡೋಕ್ಕೆ ಹೋಗಿರ್ಬೇಕು, ನನಗೊಂದು ಕಾಲು ಕೂಡ ಮಾಡೋದೇ ಇಲ್ಲ ಅವನು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ ಯಾಂಗೋ ಕೇಳ್ತಾರೆ, ಏನು ಇಷ್ಟು ದಿವಸ ಆದರೂ ನಿಂಗೊಂದು ಕಾಲು ಕೂಡ ಮಾಡಿಲ್ವಾ ಅಂತ. ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಟ್ಟು ಶಿಫ್ಟ್ ಆಗಿ ಆಫೀಸ್ ಎಂಪ್ಲಾಯಿಗಳನ್ನ ತೋರಿಸ್ತಾರೆ. ಅಲ್ಲಿ ಮಿಸ್ಟರ್ ಜೋ ಇನ್ನೊಬ್ರು ಎಂಪ್ಲಾಯಿಗೆ ಹೇಳ್ತಾ ಇರ್ತಾರೆ, ಡಾಕ್ಯುಮೆಂಟ್ಸ್ನೆಲ್ಲ ಬೇಗ ವೆರಿಫಿಕೇಶನ್ಗೆ ಕಳಿಸು, ಬೇಗ ಎಲ್ಲ ಪ್ರೊಸೀಜರ್ ಮುಗಿದ್ರೆ ನಮಗೆ ಒಳ್ಳೇದು ಅಂತ ಮಾತಾಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಯಾಂಗೋಕೆ ಮತ್ತೆ ಮಿಸ್ ಪಾಂಗು ಬರ್ತಾರೆ. ಯಾಂಗೋಕೆ ಕೇಳ್ತಾಳೆ, ಮಿಸ್ಟರ್ ಯಾಂಗ್ ನೀವು ಇವತ್ತು ಇಲ್ಲೇ ಕೂತಿದ್ದೀರಾ, ನೀವು ಒಂದೇ ಒಂದು ಸ್ಯಾಂಡ್ವಿಚ್ ತಿಂತಿದ್ದೀರಾ, ಇದರಿಂದ ನಿಮಗೆ ಹೊಟ್ಟೆ ತುಂಬುತ್ತಾ ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ, ಇವತ್ತು ಮಿಸ್ಟರ್ ಲೀ ಡಿನ್ನರ್ಗೆ ಅಂತ ಆಚೆ ಹೋಗಿದ್ದಾರೆ, ಅದಕ್ಕೆ ಅವರು ಇಲ್ಲೇ ಕುತ್ಕೊಂಡು ಒಂದು ಸ್ಯಾಂಡ್ವಿಚ್ ನ ತಿಂತಿದ್ದಾರೆ ಅಂತ. ಅದೇ ಟೈಮಿಗೆ ಮಿಸ್ ಪಾಂಗಿಗೆ ಒಂದು ಮೆಸೇಜ್ ಬರುತ್ತೆ. ಅವಾಗ ಅವಳು ಹೇಳ್ತಾ ಇರ್ತಾಳೆ, ನಮ್ಮ ಮನೆ ಹತ್ರ ಒಂದು ಹುಡುಗ ಇದ್ದಾನೆ, ಅವನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಅವನಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ, ನಾನು ಹೇಳ್ತಾ ಇದ್ದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ, ಆದ್ರೂ ಕೂಡ ಅವನು ನನ್ನ ಲವ್ ಮಾಡೋದಕ್ಕೆ ನಾನು ಹಿಂದೆನೆ ಬಿದ್ದಿದ್ದಾನೆ ಹಾಗೆ ಹೀಗೆ ಅಂತ ಸ್ವಲ್ಪ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ಮೋಸ್ಟ್ಲಿ ಅವನು ನಿನಗೆ ಪ್ರಪೋಸ್ ಮಾಡ್ಬೋದು ಅಂತ. ಅದಕ್ಕೆ ಅವನು ಇನ್ನೊಂದ್ಸತಿ ಹೇಳ್ತಾನೆ, ನೀನು ಹಂಗೆ ಅನ್ಕೊಂಡಿದ್ರೆ ಅದು ತಪ್ಪು, ಅವನು ನಿನಗೆ ಇನ್ಶೂರೆನ್ಸ್ನ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ನಗ್ತಾ ಇರ್ತಾರೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಅವ್ರಿಗೂ ಗೊತ್ತು ನಾನು ಸಿಂಗಲ್ ಆಗಿದ್ದೀನಿ ಅಂತ, ಅದಕ್ಕೆ ಅವರು ನನಗೆ ಪ್ರಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರಾದರೂ ನನ್ನ ಇಷ್ಟಪಡ್ತಿದ್ರೆ ನನಗೆ ಈಗಲೇ ಬಂದು ಹೇಳಿದ್ರೆ ನಾನು ಅವನಿಗೆ ಹೇಳ್ಬಿಡ್ತೀನಿ, ನಾನು ಕೂಡ ಡೇಟ್ ಮಾಡ್ತಿದ್ದೀನಿ, ನಾನು ಸಿಂಗಲ್ ಅಂತ ಅಂತ ಹೇಳ್ತಾ ಇರ್ತಾರೆ. ಇವರು ಇಂಡೈರೆಕ್ಟ್ ಹೋಗ್ಬಿಡ್ತಾರೆ. ಅದಕ್ಕೆ ನೀನು ಆ ಥರ ಕುಡಿಯೋದಕ್ಕೆ ಹೇಗೆ ಸಾಧ್ಯ ಅಂತ ಅವಳು ಜೋರಾಗಿ ಕಿರ್ಚ್ಬಿಡ್ತಾಳೆ. ಆಗ ಅಲ್ಲಿರೋರೆಲ್ಲ ಹೇಳ್ತಿರ್ತಾರೆ, ನೀನು ಅವ್ರನ್ನ ಎದುರಿಸ್ಬಿಟ್ರೆ ಅವ್ರಿಗೆ ಏನಾದ್ರು ನತ್ತಿಗೆ ಏರ್ಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಿರ್ತಾಳೆ, ನನಗೆ ಆ ಕೋಕ್ ಬೇಕಿತ್ತು, ಅವ್ರು ಒಂದೇ ಒಂದ್ಸತಿ ಕೂಡ ನನ್ನ ಕೇಳಿಲ್ಲ, ಸರಿ ಆಯ್ತು ಬಿಡಿ ನಂಗೆ ಏನು ಬೇಡ ಅಂತ ಅವಳು ಕೋಪದಲ್ಲಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಆಗ ಅಲ್ಲಿ ನೋಡಿದ್ರೆ ಮಿಸ್ಟರ್ ಜೋಯು ಮತ್ತೆ ಮಿಸ್ ಕಿಮು ಅವರಿಬ್ರು ಅಲ್ಲಿ ಕುತ್ಕೊಂಡಿರ್ತಾರೆ. ಅದನ್ನ ನೋಡಿ ಅವಳು ಹೇಳ್ತಾ ಇರ್ತಾಳೆ, ಈ ಥರ ಕೊಲಿಗ್ನ ಡೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ 24/7 ಅವ್ರ ಜೊತೆನೇ ಇರ್ಬೋದು, ನನಗೂ ಈ ಥರನೇ ಬೇಕು ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳು ನೆನ್ಸ್ಕೊತಾಳೆ, ಬೇಡಪ್ಪ ನನಗೆ ಏನಾದರೂ ಬ್ರೇಕಪ್ ಆದರೆ ತುಂಬ ಆಕ್ವರ್ಡ್ ಫೀಲ್ ಆಗ್ಬಿಡುತ್ತೆ, ಒಂದೇ ಕಂಪ್ನಿಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ಟರ್ ಯಾಂಗು ಕೋಕೋ ಕೋಲಾನ ತಗೊಂಬಂದು ಓಡ್ಕೊಂಬಂದು ಅವಳಿಗೆ ಕೊಡ್ತಾರೆ. ನೀವು ಯಾರ ಜೊತೆನೂ ಶೇರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಮಿಸ್ ಪಾಂಗಿಗೆ ಫುಲ್ಲು ಕೋಪ ಬರುತ್ತೆ, ನಾನು ಅಷ್ಟೊಂದೆಲ್ಲ ಹೇಳಿದ್ರೆ ಇವ್ರು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು, ನನಗೆ ಕೋಕ್ ಬೇಕಾಗಿರ್ಲಿಲ್ಲ ಏನೂ ಇಲ್ಲ ಅಂತ ಅವಳು ಫುಲ್ಲು ಕೋಪದಲ್ಲಿ ಅದನ್ನ ಓಪನ್ ಮಾಡಿ ಕುಡಿತಾಳೆ. ಅವಳು ಸ್ವಲ್ಪ ಕುಡಿದ ತಕ್ಷಣ ಆ ಕೋಕ್ ಖಾಲಿ ಆದಾಗ ಅದರಲ್ಲಿ ಬರ್ದಿರುತ್ತೆ ಮಿಸ್ ಪಾಂಗ್ ಅಂತ. ಅದನ್ನ ನೋಡ್ಬಿಟ್ಟು ಅವಳು ಸ್ಮೈಲ್ ಮಾಡಿ ಮತ್ತೆ ಇನ್ನೊಂಚೂರು ಕುಡಿತಾಳೆ. ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಅಂತ ಇನ್ನೊಂದು ಲೈನಲ್ಲಿ ಇರುತ್ತೆ. ಅವಳು ಅದನ್ನ ನೋಡಿ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನೆಲ್ಲ ಔಚ್ಕೊಂಡು ಮಿಸ್ಟರ್ ಯಾಂಗು ನೋಡ್ತಾಳೆ. ಹಾಗೆ ಆ ಕೋಕ್ನ ಫುಲ್ಲು ಕುಡಿತಾ ಇರ್ತಾಳೆ. ಅದರಲ್ಲಿ ಇನ್ನೊಂದು ಲೈನ್ ಬರ್ದಿರುತ್ತೆ, ನೀವು ಫ್ರೀ ಇದ್ರೆ ನನ್ನ ಜೊತೆ ಡೇಟಿಗೆ ಬರ್ತೀರಾ ಅಂತ. ಅದನ್ನ ನೋಡಿ ಅವಳು ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಅವಳಿಗೆ ಸ್ವಲ್ಪ ನತ್ತಿಗೆ ಅವಳು ಮಿಸ್ಟರ್ ಯಾಂಗ್ನ ನೋಡ್ಬಿಟ್ಟು ಫುಲ್ಲು ಸ್ಮೈಲ್ ಮಾಡ್ತಿರ್ತಾರೆ. ಅಲ್ಲಿ ಮಿಸ್ಟರ್ ಯಾಂಗ್ ಕೂಡ ನಿಂತ್ಕೊಂಡು ಫುಲ್ಲು ಸ್ಮೈಲ್ ಮಾಡ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಶಾಪಿಂಗ್ ಮಾಡ್ಬೇಕು ಅಂತ ಶಾಪಿಂಗ್ ಮಾಲ್ಗೆ ಬಂದಿರ್ತಾರೆ. ಆಗ ಹೀರೋ ಕೇಳ್ತಿರ್ತಾನೆ, ನೀನು ನನ್ನ ರೈವಲ್ ಶಾಪಿಂಗ್ ಮಾಲ್ಗೆ ಯಾಕೆ ಕರ್ಕೊಂಡ್ಬಂದಿದ್ದೆ, ನಮ್ದೇ ಶಾಪಿಂಗ್ ಮಾಲ್ ಇತ್ತಲ್ಲ ಅಲ್ಲಿಗೆ ಹೋಗ್ಬೋದಿತ್ತು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾವೇನಾದ್ರೂ ನಮ್ಮ ಕಂಪ್ನಿ ಶಾಪಿಂಗ್ ಮಾಲಿಗೆ ಹೋಗಿದ್ರೆ ಅಲ್ಲಿರೋ ಎಂಪ್ಲಾಯಿಗಳೆಲ್ಲ ನಾವು ಬಂದಿರೋದನ್ನ ನೋಡಿ ಫುಲ್ಲು ಪ್ಯಾನಿಕ್ ಆಗ್ಬಿಡ್ತಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು, ಯಾಕೆಂದ್ರೆ ಇಲ್ಲಿ ಯಾರು ನಮ್ಮನ್ನ ಅಷ್ಟೊಂದು ಪರಿಚಯ ಇಲ್ಲ, ನಮ್ಮನ್ನ ಗುರ್ತಿಡಿಯಲ್ಲ ಅಂತ ಹೇಳ್ತಾ ಇರ್ತಾಳೆ.
ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮ್ಗೇನೋ ಒಂದು ಗಿಫ್ಟ್ ಕೊಡಬೇಕಿತ್ತು, ಅದು ಅಲ್ಲಿದೆ ಅಂತ ಅಂದ್ಬಿಟ್ಟು ಹೀರೋ ಕೈ ಹಿಡ್ಕೊಂಡು ಸೆಕ್ರೆಟರಿ ಕಿಮ್ಮು ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಹೀರೋ ಸೆಕ್ರೆಟರಿ ಕಿಮ್ಮು ಇಬ್ರು ಕೈ ಹಿಡ್ಕೊಂಡಿರೋದನ್ನ ನೋಡಿ ಹೀರೋ ಫುಲ್ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಕಾಫಿ ಮಗ್ನ ಕೊಟ್ಬಿಟ್ಟು, ನಾನು ಬೆಳಗ್ಗೆ ನಿಮ್ಮ ಮಗ್ನ ಹೊಡೆದಾಕ್ಬಿಟ್ಟೆ, ನನಗೆ ತುಂಬಾ ಬೇಜಾರಾಯ್ತು, ಅದಕ್ಕೆ ಇವತ್ತಿನ ಡೇ ನಿಮ್ ಫುಲ್ ವರ್ಸ್ಟ್ ಆಗಿರಬಾರ್ದು, ಹ್ಯಾಪಿ ಆಗಿರ್ಲಿ ಅಂತ ನಾನು ನಿಮಗೆ ಮಗ್ನ ಗಿಫ್ಟ್ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ ಮಗ್ನ ತೆಗೆದು ಗಿಫ್ಟ್ ಆಗಿ ಕೊಡ್ತಾಳೆ. ಇದು ನೋಡಿ ಹೀರೋ ಫುಲ್ ಖುಷಿ ಪಡ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಅಲ್ಲಿರೋ ಸೇಲ್ಸ್ ಗಳಿಗೆ ಹೇಳ್ತಿರ್ತಾಳೆ, ನಾವ್ ಈ ಮಗ್ನ ತಗೋತೀವಿ ಅಂತ. ಅದಕ್ಕೆ ಆ ಸೇಲ್ಸ್ ಗಲ್ಲು ಹೇಳ್ತಿರ್ತಾಳೆ, ಮ್ಯಾಮ್ ಇವಾಗ ಹೊಸದಾಗಿ ಒಂದು ಡಿನ್ನರ್ ಸೆಟ್ ಬಂದಿದೆ, ಈಗ ನ್ಯೂ ಟ್ರೆಂಡಿಂಗ್ ಅಲ್ಲಿದೆ, ಎಲ್ಲ ಕಪಲ್ಗಳು ಆ ಡಿನ್ನರ್ ಸೆಟ್ ನೇ ತಗೊಳ್ಳೋದು, ನೀವು ನೋಡ್ತೀರಾ ಅಂತ. ಅದಕ್ಕೆ ಹೀರೋ ಅದನ್ನ ಪ್ಯಾಕ್ ಮಾಡಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ನಮ್ಗೆ ಜಸ್ಟ್ ಈ ಮಗ್ ಮಾತ್ರ ಬೇಕು ಅಂತ ಹೇಳ್ಬಿಟ್ಟು ಆ ಮಗ್ನ ಪ್ಯಾಕ್ ಮಾಡಿಸ್ತಿರ್ತಾರೆ. ಅವಳು ಅಲ್ಲಿಂದ ಹೋದ್ಮೇಲೆ ಹೀರೋ ಹೇಳ್ತಿರ್ತಾನೆ, ಯಾಕೆ ನನಗೆ ಅದು ಸೆಟ್ ಬೇಕಿತ್ತು, ನಂಗೆ ಡಿನ್ನರ್ ಸೆಟ್ ಬೇಕು ಅಂತ ಚಿಕ್ಕ ಹುಡುಗಂತರ ಹಠ ಮಾಡ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇವಾಗ ನಾವು ಅದನ್ನ ತಗೊಳ್ಳೋದು ಬೇಡ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾವಿಬ್ರು ಜೊತೆಲೇ ಇದೀವಿ ಅಂದ್ರೆ ಇವಾಗ ನಾವಿಬ್ರು ಗಂಡ ಹೆಂಡತಿ ತರನೇ ತಾನೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಅವಳ ಬಾಯಿ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಾಳೆ, ನೋಡಿ ಇದನ್ನೆಲ್ಲ ಇಲ್ಲಿ ಹೇಳ್ಬಿಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ಮು ಹೀರೋಗೆ ಫುಲ್ ವಾರ್ನ್ ಮಾಡ್ತಿರ್ತಾಳೆ, ನಿಮ್ಗೆ ಅದು ಬೇಡ ಅಂದ್ರೆ ಬೇಡ, ಸುಮ್ಮನೆ ಇರಿ ಅಂತ. ಆದ್ರೆ ಹೀರೋ ಫುಲ್ ಹಠ ಮಾಡ್ತಿರ್ತಾನೆ. ಸೆಕ್ರೆಟರಿ ಕಿಮ್ಮು ಫುಲ್ ಗುರಾಯಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಇವಳು ಇಷ್ಟೆಲ್ಲ ನನ್ಗೆ ಹೇಳಿದ್ರು ನನಗೆ ಬೇಜಾರಾಗ್ತಿಲ್ಲ, ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವನು ನಗ್ತಾ ಇರ್ತಾನೆ. ಈಗ ಎರಡು ಮಗ್ನ ತಗೊಂಡು ಅವರು ಬ್ಯಾಗಲ್ಲಿ ಹಾಕ್ಬಿಟ್ಟು ಸೆಕ್ರೆಟರಿ ಕಿಮ್ ಕೈಯಲ್ಲಿ ಕೊಟ್ಟಿರ್ತಾರೆ. ಆದ್ರೆ ಹೀರೋ ಎರಡು ಮಗ್ನ ಕೈಯಲ್ಲಿ ಇಟ್ಕೊಂಡು ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ಬೆಳಗ್ಗೆ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದೆ, ಅದಕ್ಕೆ ಸೊಲ್ಯೂಷನ್ ಹುಡುಕಿದ್ದೀನಿ, ನಾನು ಆಫೀಸಲ್ಲಿ ಇರೋರ್ಗೆಲ್ಲರಿಗೂ ಹೇಳ್ಬಿಡ್ತೀನಿ ಇನ್ಮೇಲೆ ಶೂಸ್ ಹಾಕೋ ಬರ್ಬೇಕು ಅಂತ. ಆಗ ನೀನು ಹೀಲ್ಸ್ ಹಾಕೋದು, ಅದು ಮುರಿದೋಗೋದು, ನಿಂಗೆ ಅದು ಬ್ಯಾಡ್ ಲಕ್ ಆಗೋದು, ಇದೆಲ್ಲ ತಪ್ಪುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಇನ್ನೊಂದು, ನೀನು ಇನ್ಮೇಲೆ ಎಲ್ಲೂ ನಡ್ಕೊಂಡು ಓಡಾಡಲೇಬೇಡ, ನಿನ್ಗೋಸ್ಕರ ಒಂದು ಕಾರು ಮತ್ತೆ ಪರ್ಸನಲ್ ಡ್ರೈವರ್ನ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ನೀನು ಕಾರ್ನ ಮಾರೋ ಹಾಗಿಲ್ಲ, ನಿನ್ನ ಹತ್ರನೇ ಇಟ್ಕೊ ಅಂತ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಶೇಮ್ ಫೀಲ್ ಆಗುತ್ತೆ. ನಾನು ನಿನ್ಗೋಸ್ಕರ ಶೂಗಳನ್ನೆಲ್ಲ ತಗೋಬರ್ತೀನಿ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಶೂನ ತಗೋ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಫಸ್ಟ್ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾವು ಎಲ್ಲಾರ್ಗೂ ಶೂ ಹಾಕೊಳ್ಳಿ ಅಂತ ಹೇಳೋದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಇನ್ನೊಂದು ನನಗೋಸ್ಕರ ಕಾರ್ ಎಲ್ಲ ಏನು ಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೆ ಮೂರನೇದು ನಂಗೆ ತುಂಬಾ ಇಷ್ಟ ಆಯ್ತು, ಆದ್ರೆ ಒಂದ್ ಕಂಡೀಷನ್, ನಾನು ಸುಮ್ಮನೆ ವೇಸ್ಟ್ ಆಗಿ ದುಡ್ಡನ್ನ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ, ನಾನು ಒಂದೇ ಜೊತೆ ಶೂ ತಗೊಳ್ಳೋದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸರಿ ಆಯ್ತು, ನೀನು ಏನು ಹೇಳ್ತೀಯ ಇನ್ಮೇಲೆ ಅದನ್ನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಇವಾಗ ಶೂ ತಗೊಳಕ್ಕೆ ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಆಫೀಸಿಗೆ ಬಂದಿರ್ತಾರೆ. ಅಲ್ಲಿ ಕಿಮಿಜ ಹೇಳ್ತಿರ್ತಾರೆ, ಮಿಸ್ ಕಿಮ್ ನಾವು ನಿನ್ಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ಪ್ರೆಸಿಡೆಂಟು ಮತ್ತೆ ಮಾಮು ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಅವ್ರನ್ನ ನೋಡ್ತಾನೆ, ಒಂದ್ ನಿಮಿಷ ನಾನು ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಒಳಗಡೆ ಹೋಗ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಕಿಮಿಜಾಗೆ ಹೇಳ್ತಿರ್ತಾರೆ, ಕಿಮಿಜಾ ನಂದು ಇವಾಗ ಮಾರ್ಕೆಟಿಂಗ್ ಟೀಮ್ ಜೊತೆ ಒಂದು ಮೀಟಿಂಗ್ ಇದೆ, ಬಟ್ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ, ನೀನು ಅಟೆಂಡ್ ಮಾಡೋಕ್ಕಾಗುತ್ತಾ, ಅಲ್ಲಿ ಏನೂ ಜಾಸ್ತಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಸರಿ ಆಯ್ತು ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ತಂದೆ ತಾಯಿನ ತೋರಿಸ್ತಾರೆ. ಇಲ್ಲಿ ಹೀರೋ ತಂದೆ ಹೀರೋನ ಕೇಳ್ತಿರ್ತಾರೆ, ನಾನು ನಿಮ್ಮ ಅಣ್ಣನಿಂದ ಕೇಳಿದೆ, ನೀನು ಪಾಸ್ಟಲ್ಲಿ ನಡೆದಿದ್ದ ಘಟನೆಗಳು ನಿಂಗೆ ಯಾವುದೋ ಮರ್ತೇ ಹೋಗಿರ್ಲಿಲ್ವಂತೆ, ನೀನು ಯಾಕೆ ಈ ಥರ ಹೇಳಿದೆ, ಸಾರಿ ಎಲ್ಲ ನಮ್ಮಿಂದನೇ ಆಗಿದ್ದು ಅಂತ ಅವರಿಬ್ರು ತಂದೆ ತಾಯಿನೂ ಒಬ್ರ ಮೇಲೆ ಒಬ್ರು ಬ್ಲೇಮ್ ತಗೋತಾ ಇರ್ತಾರೆ. ಆಗ ಹೀರೋ ತಂದೆ ಕೇಳ್ತಾರೆ, ನೀನು ಯಾಕೆ ಈ ಥರ ಸುಳ್ಳು ಹೇಳ್ದೆ ಅಂತ ಹೇಳ್ತೀಯಾ ಅಂತ, ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ಟೆ, ಅವತ್ತು ಏನು ನಡೀತು ಅಂತ ನೀನು ನನಗೆ ಹೇಳ್ಬೋದು, ಅದನ್ನಾದ್ರೂ ಕೇಳೋ ರೈಟ್ಸ್ ನನ್ಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಈಗ ಹೀರೋ ಪಾಸ್ಟ್ ಅಲ್ಲಿ ನಡೆದಿದ್ದ ಘಟನೆನ ನೆನೆಸ್ಕೊತಾ ಇರ್ತಾರೆ. ಹೀರೋ ಕಿಡ್ನಾಪ್ ಆಗಕ್ಕಿಂತ ಸ್ವಲ್ಪ ಮುಂಚೆ ಘಟನೆನ ಹೀರೋ ನೆನ್ಪಿಸ್ಕೊತಾ ಇರ್ತಾರೆ. ಇಲ್ಲಿ ಹೀರೋ ಮತ್ತೆ ಮಾರ್ಫೆಜು ಹೋಗ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾರೆ, ಇಲ್ಲಿ ಯಾವುದೇ ತರ ಪಾರ್ಕು ಇಲ್ಲ, ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ, ನನ್ನನ್ನು ಯಾಕೆ ಕರ್ಕೊ ಬರ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಮಾರ್ಫೆಸ್ ಹೇಳ್ತಿರ್ತಾರೆ, ಡೈಜು ಹೇಳಿದ ಇಲ್ಲಿ ಒಂದು ಹೊಸ ಪಾರ್ಕ್ ಆಗಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಯಾವ ಪಾರ್ಕು ಇಲ್ಲ, ಅವನು ನಿನ್ಗೆ ಸುಳ್ಳು ಹೇಳಿದಾನೆ ಅಂತ. ಅದಕ್ಕೆ ಮಾರ್ಫೆಸ್ ಹೇಳ್ತಾ ಇರ್ತಾರೆ, ನಾವು ಕಷ್ಟಪಟ್ಟು ಡ್ರೈವರ್ ಅಂಕಲ್ ಇಂದ ತಪ್ಪಿಸ್ಕೊಂಡ್ ಬಂದಿದೀವಿ, ಯಾಕೆ ನಿನ್ಗೆ ಇಷ್ಟು ಬೇಗ ಭಯ ಆಗೋಯ್ತಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನನ್ಗೇನು ಭಯ ಇಲ್ಲ, ಆದ್ರೆ ನನ್ಗೆ ಸ್ವಲ್ಪ ನೀರ್ ಬೇಕು ಅಂತ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ನಾನು ನೀರ್ ತಗೋಬರ್ತೀನಿ, ನೀನ್ ಇಲ್ಲೇ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಹೀರೋ ಸ್ವಲ್ಪ ದೂರ ಹಾಗೆ ವಾಕ್ ಮಾಡ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಿರ್ತಾರೆ, ಇಲ್ಲಿ ಯಾರು ಒಬ್ರು ಕೂಡ ಕಾಣಿಸ್ತಾನೆ ಇಲ್ವಲ್ಲ, ಏನ್ ಇಷ್ಟೊಂದು ಖಾಲಿ ಖಾಲಿಯಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಒಬ್ರು ಲೇಡಿ ಇರ್ತಾರೆ. ಆ ಲೇಡಿ ಕರಿತಾ ಇರ್ತಾರೆ, ಇಲ್ಲಿ ಕೇಳು ಪುಟ, ಬಾಯಿಲಿ ಒಂದ್ ನಿಮಿಷ, ನನ್ಗೆ ಕಾಲಿಗೆ ಏಟಾಗಿದೆ, ನನ್ ಲಗೇಜ್ ಇದೆ, ನನ್ಗೆ ಅಲ್ಲಿವರೆಗೂ ತಗೊಂಡೋಗೋದಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಕೇಳ್ತಾರೆ, ನಿಮ್ ಮನೆ ಎಲ್ಲಿದೆ ಅಂತ. ಇಲ್ಲೇ ಹತ್ರದಲ್ಲೇ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ
ಹೀರೋ ಹೇಳ್ತಾರೆ ನಾನು ಮನೆಗೆ ಬೇಗ ಹೋಗ್ಬೇಕು ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾಳೆ ನಮ್ಮ ಮನೇಲಿ ನನ್ನ ಮಗಳು ಒಬ್ಳೆ ವೇಟ್ ಮಾಡ್ತಿದ್ದಾಳೆ, ಅವಳಿಗೆ ಬೆಳಗ್ಗೆಯಿಂದ ಆದಷ್ಟು ಬೇಗ ಅವಳ ಹತ್ರ ಹೋಗ್ಬೇಕು, ಅದಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ ಸರಿ ಆಯ್ತು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನೀನು ತುಂಬಾ ಒಳ್ಳೆ ಹುಡುಗ, ತಗೋ ನನ್ನ ಹತ್ರ ಒಂದೇ ಒಂದು ಜ್ಯೂಸ್ ಇದೆ ಇದನ್ನ ಕುಡಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ ಏನು ಪರವಾಗಿಲ್ಲ ನಂಗಿದೇನು ಬೇಡ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾರೆ ಪರವಾಗಿಲ್ಲ ತಗೋ ನನ್ಗೇನು ಬೇಜಾರಿಲ್ಲ, ನೀನು ನನ್ಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಹೀರೋಗೆ ಈಗ ಸೀನ್ ಶಿಫ್ಟ್ ಆಗಿ ಮಾರ್ಫೆಸ್ ನ ತೋರಿಸ್ತಾರೆ. ಇಲ್ಲಿ ಮಾರ್ಫೆಸ್ ಒಬ್ರು ವ್ಯಕ್ತಿಗೆ ಹೇಳ್ತಾ ಇರ್ತಾರೆ ನನ್ನ ರೂಮಲ್ಲಿರೋ ಎಲ್ಲಾ ವಸ್ತುನು ತಗೊಂಡೋಗಿ ಹೀರೋ ರೂಮಲ್ಲಿ ಶಿಫ್ಟ್ ಮಾಡ್ಬಿಡಿ ಅಂತ. ಅದಕ್ಕೆ ಆ ಪರ್ಸನ್ ಹೇಳ್ತಿರ್ತಾರೆ ಸಡನ್ ಆಗಿ ಏನಾಯ್ತು ಯಾಕೆ ಈ ತರ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಮಾರ್ಫೆಸ್ ಹೇಳ್ತಿರ್ತಾರೆ ನಾನು ಎಲ್ಲಾ ವಸ್ತುನು ಹೀರೋ ಇಂದ ಕಿತ್ಕೊಬಿಟ್ಟಿದೀನಿ, ಈ ರೂಮ್ ಕೂಡ ಅವಂದೇ, ನನ್ನ ರೂಮ್ ಅಲ್ಲ ಇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನು ಕೇಳ್ತಾ ಇರ್ತಾನೆ ನೀವು ನನ್ನನ್ನು ಚಿಕ್ಕ ವಯಸ್ಸಿಂದನೂ ನೋಡಿದಿರಲ್ವಾ, ನೀವ್ಯಾಕೆ ನಂಗೆ ಎಲ್ಲ ಸತ್ಯನೂ ಹೇಳಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಆ ಪರ್ಸನ್ ಏನು ಹೇಳ್ದಲೆ ಸರಿ ಸರ್ ಆಯ್ತು ಇಲ್ಲಿರೋ ಎಲ್ಲಾ ವಸ್ತುಗಳನ್ನ ನಾನು ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಮಾರ್ಫೆಸ್ ಒಬ್ರಿಗೊಬ್ರೆ ಮಾತಾಡ್ಕೋತಾ ಇರ್ತಾರೆ ಇದೆಲ್ಲ ಅವಂದೇ, ಎಲ್ಲ ಕೂಡ ಅವಂದೇ, ಈ ರೂಮು ಅವಂದೇ, ಆ ಮೆಮೊರೀಸ್ ಕೂಡ ಅವಂದೇ, ನಾನು ಎಲ್ಲ ಅವನಿಂದ ಕಿತ್ಕೊಬಿಟ್ಟಿದೀನಿ ಅಂತ ಅವರು ಫುಲ್ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ನ ತೋರಿಸಿ ಮಾರ್ಫೆಸ್ ಹೀರೋನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಹೀರೋ ತಂದೆ ಕೇಳ್ತಾ ಇರ್ತಾರೆ ಅವನ್ನ ಎಲ್ಲಿ ಬಿಟ್ಬಿಟ್ಟು ಬಂದೆ ಹೇಳು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೇಳು ಹೇಳು ಅಂತ ಕೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ಸಿಕ್ಕಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕಾಲಿಗೆ ಏಟಾಗಿರೋದಕ್ಕೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಈಗ ಮಾರ್ಕೋ ಅವ್ರಿಗೆ ಲೈಫ್ ಟೈಮ್ ಹೀಗೆ ಉಳ್ಕೊಂಡಿರುತ್ತೆ, ಆ ಮಾರ್ಕು ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಮಾರ್ಫೆಸ್ ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟು ಅವರು ಫುಲ್ ಅಳ್ತಾ ಇರ್ತಾರೆ, ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಅವರು ಹೇಳ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಾರ್ಫೆಸ್ ಹೇಳ್ತಿರ್ತಾರೆ ಈ ನೆನಪುಗಳು ನನ್ಗೆ ಈಗ್ಲೂ ಕೂಡ ತುಂಬಾ ನೋವು ಮಾಡ್ತಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಅದೇ ಇನ್ಸಿಡೆಂಟ್ ಗಳನ್ನ ಅವ್ರ ತಂದೆ ತಾಯಿ ಹತ್ರ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ನಾನು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ, ಆಮೇಲೆ ಮೊದ್ಲು ತರ ಏನೂ ಇರ್ಲಿಲ್ಲ, ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾ ಇರ್ತಾರೆ. ಈಗ ಮತ್ತೆ ಪಾಸ್ಟ್ ನ ತೋರಿಸ್ತಾರೆ. ಅವರು ರೂಮಿಗೆ ಬಂದಾಗ ಅಲ್ಲಿ ಮಾರ್ಫೆಸ್ ಕೂತಿರ್ತಾರೆ. ಆಗ ಹೀರೋ ಕೇಳ್ತಿರ್ತಾರೆ ನೀನೇನ್ ಮಾಡ್ತಿದ್ಯಾ ನನ್ನ ರೂಮಲ್ಲಿ, ನನ್ ಬಟ್ಟೆ ಯಾಕೆ ಹಾಕೊಂಡಿದ್ಯಾ, ನಾನು ಫಸ್ಟೇ ಹೇಳ್ತೇನೆ ಅದನ್ನೆಲ್ಲ ಮುಟ್ಬೇಡ ಅಂತ. ಆಗ ಮಾರ್ಫೆಸ್ ಹೇಳ್ತಿರ್ತಾರೆ ನಿನ್ನಿಂದನೇ ಎಲ್ಲ ಆಗಿದ್ದು, ನಿನ್ನಿಂದ ನಾನು 3 ದಿನ ಅಲ್ಲೇ ಕೂಡಾಕಿದ್ರು, ನನಗೆ ಕಟ್ಟಾಕಿದ್ರು, ನಿನ್ನಿಂದ ನನ್ಗೆ ಎಷ್ಟೆಲ್ಲ ನೋವಾಯ್ತು, ನೀನ್ ಯಾಕೆ ಇಲ್ಲಿಗೆ ಬಂದೆ, ಇಲ್ಲಿಂದ ಹೊರಟೋಗು ಅಂತ ಕೈಗೆ ಸಿಕ್ಕಿದ ಎಲ್ಲಾ ವಸ್ತುನು ತೆಗೆದು ಹೀರೋ ಮೇಲೆ ಎಸಿತಾ ಇರ್ತಾರೆ. ಇಲ್ಲಿ ಮಾರ್ಫೆಸ್ ಹೇಳ್ತಿರ್ತಾರೆ ನೀನ್ ಇಲ್ಲಿಂದ ಹೊರಟೋಗು, ನನಗೆ ನೀನು ನೋಡಿದ್ರೆ ಅಸಹ್ಯ ಆಗ್ತದೆ, ನಿನ್ ಮೇಲೆ ನನಗೆ ತುಂಬಾ ಕೆಟ್ಟ ಕೋಪ ಬರ್ತದೆ, ನಾನು ನಿನ್ನನ್ನು ತುಂಬಾ ಹೇಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈಗ ಮಾರ್ಫೆಸ್ ನ ಹೀರೋ ತಂದೆ ತಾಯಿ ಮಾರ್ಫೆಸ್ ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ ಅವ್ರಿಗೆ ಗಿಲ್ಟ್ ಕಾರಣದಿಂದ ನಿಮ್ ಚಿಕ್ಕ ಮಗನ್ ಮೆಮೊರೀಸ್ನೆಲ್ಲ ಇವರು ತಗೋಬಿಟ್ಟಿದ್ದಾರೆ, ಅವ್ರಿಗೆ ಅನ್ಸುತ್ತೆ ಅವ್ರ ತಮ್ಮನೇ ಅವ್ರನ್ನ ಕಿಡ್ನಾಪ್ ಮಾಡಿದ್ದು, ಈ ತರ ಎಲ್ಲ ಅವರಿಂದನೇ ಆಗಿದ್ದು ಅಂತ ಅವರು ಎಲ್ಲಾನು ರಿವರ್ಸ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಅವ್ರ ತಂದೆ ತಾಯಿಗೆ ಫುಲ್ ಶಾಕ್ ಆಗುತ್ತೆ. ಹಾಸ್ಪಿಟಲ್ ಇಂದ ಬಂದ್ಮೇಲೂ ಕೂಡ ಮಾರ್ಫೆಸ್ ಹೀರೋಗೆ ಹೇಳ್ತಾನೆ ಇರ್ತಾರೆ ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ, ಇಲ್ಲಿಂದ ಹೊರಟೋಗ್ಬಿಡು ಅಂತ. ಆಗ ಹೀರೋ ಹೇಳ್ತಿರ್ತಾರೆ ನಾನು ಇದರಿಂದ ಎಲ್ಲದ್ರಿಂದನೂ ಸಫರ್ ಪಟ್ಟಿದ್ದು, ಆದ್ರೆ ಆಗ್ಲೂ ಕೂಡ ಅವನು ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದ್ದಾನೆ, ನಂಗೆ ಇದರಿಂದ ತುಂಬಾ ಬೇಜಾರಾಗ್ತಿತ್ತು. ಆಮೇಲೆ ಅವ್ರ ಚಿಕ್ಕ ವಯಸ್ಸಲ್ಲಿ ಇದೇ ವಿಷಯದಿಂದ ಫುಲ್ ದೊಡ್ಡ ಜಗಳ ಆಗ್ಬಿಡುತ್ತೆ. ಇಲ್ಲಿ ಪಾಸ್ಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ತಂದೆ ತಾಯಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಹೀರೋ ತಂದೆ ಹೇಳ್ತಾ ಇರ್ತಾರೆ ಮಾರ್ಫೆಸ್ ನ ಯಾವ್ದಾದ್ರು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬಿಡೋಣ ಅಂತ. ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ ಅವನಿನ್ನ ತುಂಬಾ ಚಿಕ್ಕ ಹುಡ್ಗ, ಅವ್ನ ಮನ್ಸಲ್ಲಿ ಏನೇನೋ ಓಡ್ತಾ ಇದೆ ಅಷ್ಟೇ, ಅದಕ್ಕೆಲ್ಲ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸೋದ್ ಬೇಡ, ಅವನು ತುಂಬಾ ಸೆನ್ಸಿಟಿವ್ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಹೀರೋ ಕೇಳಿಸ್ಕೊತಾ ಇರ್ತಾರೆ, ಇದು ಅವ್ರಿಗೆ ಗೊತ್ತಿರೋದಿಲ್ಲ. ಆಗ ಹೀರೋ ತಂದೆ ಹೇಳ್ತಿರ್ತಾರೆ ನೀನು ನೋಡ್ದೆ ಅಲ್ವಾ ನಿನ್ನೆ ಅವನ ಹತ್ರ ಬೇಸ್ಬಾಲ್ ಬ್ಯಾಟ್ ಇತ್ತು, ಯಾರಿಗಾದ್ರೂ ಹೊಡೆದ್ಬಿಟ್ಟಿದ್ರೆ ಏನ್ ಮಾಡೋದು, ಮತ್ತು ಅದು ಅಲ್ಲದೆ ಹೀರೋನು ಕೂಡ ಪ್ರೊಟೆಕ್ಟ್ ಮಾಡ್ಬೇಕು, ಅವನಿಗೆ ಇದೆಲ್ಲ ನೋಡ್ತಾ ಇದ್ರೆ ಅವನು ಅದರಿಂದ ಹೇಗಾಚೆ ಬರಕಾಗುತ್ತೆ ನೀನೇ ಹೇಳು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ತಾಯಿ ಹೇಳ್ತಿರ್ತಾರೆ ಇದೆಲ್ಲ ನಮ್ ಲೈಫಲ್ಲೇ ಯಾಕೆ ನಡೀತಿದೆ, ನನ್ಗಂತೂ ಸತ್ತೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಹೀರೋ ಚಿಕ್ಕ ವಯಸ್ಸಲ್ಲಿ ಕೇಳಿಸ್ಕೊಂಡಾಗ ಅವ್ರಿಗೆ ನಿಜವಾಗ್ಲೂ ಭೂಮಿ ಕೆಳಗಡೆ ನೆಲನೇ ಕುಸ್ತೋಗಿದೆ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಅವರಂತೂ ಫುಲ್ಲು ಅಳ್ತಾ ಇರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ ನನಗ್ ಗೊತ್ತಿರೋ ಸಾವು ಅಂದ್ರೆ ನಾನು ಅದನ್ನ ಕಣ್ಣಾರೆ ನೋಡಿದೀನಿ, ಅದ್ರ ಸೌಂಡ್ ಕೂಡ ಕೇಳಿಸ್ಕೊಂಡಿದೀನಿ, ಅದು ಸಾಯುವಾಗ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಇದೆಲ್ಲ ನನ್ಗೆ ತುಂಬಾ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈಗ ಮತ್ತೆ ಪಾಸ್ಟ್ ನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ, ಆದ್ರೆ ಇಲ್ಲಿಗೆ ಮಾರ್ಫೆಸ್ ಬಂದಿರೋದಿಲ್ಲ. ಆಗ ಅವ್ರ ತಂದೆ ಕೇಳ್ತಿರ್ತಾರೆ ಅವನು ಯಾಕೆ ಬರ್ಲಿಲ್ಲ. ಅದಕ್ಕೆ ಹೀರೋಗೆ ಗೊತ್ತಾಗುತ್ತೆ ಅವನು ನಾನಿರೋದ್ರಿಂದನೇ ಊಟಕ್ಕೆ ಬರ್ತಿಲ್ಲ ಅಂತ ಅನ್ಕೊಂಡು ಅವರಲ್ಲಿಂದ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅವರು ನೆಕ್ಸ್ಟ್ ಎಚ್ಚರ ಆದಾಗ ಅವರು ಹೇಳ್ತಾ ಇರ್ತಾರೆ ನನ್ನಿಂದನೇ ಇವನು ಕಿಡ್ನಾಪ್ ಆಗಿದ್ದ, ನಾನು ಅಲ್ಲಿ ಅವನ್ನ ಬಿಟ್ಟೋಗಿದ್ದಕ್ಕೆ ಅವನು ಕಿಡ್ನಾಪ್ ಆಗಿ ಈ ತರ ಎಲ್ಲ ಆಗಿದ ಅಂತ ಹೇಳ್ಬಿಟ್ಟು ಅವರು ಸಾರಿ ಕೇಳ್ತಿರ್ತಾರೆ, ನನ್ನ ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಯ್ತು, ಆದ್ರೆ ನನ್ಗೆ ಇದೆಲ್ಲ ಏನು ನೆನ್ಪಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ ನನ್ಗೆ ಅನಿಸ್ತಿತ್ತು ನಾವು ಬದುಕಕ್ಕೆ
ಓಕೆ ಈ ಥರ ಮಾಡಿದ್ರೇನೆ ಆಗೋದು ಅಂತ, ಅದಕ್ಕೆ ನಾನು ಈ ಸುಳ್ಳನ್ನ ಹೇಳಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಹೀರೋ ತಾಯಿ ಹೇಳ್ತಿರ್ತಾರೆ, ನನ್ನ ಕ್ಷಮಿಸ್ಬಿಡು, ಇದೆಲ್ಲ ನನ್ನಿಂದನೇ ಆಗಿದ್ದು, ಇದೆಲ್ಲ ನಿನ್ನ ಲೈಫಲ್ಲಿ ನಡೆದಿದ್ದು. ಆದರೆ ಮಾರ್ಫೇಸು ಬರೀ ಅವ್ರ ಲೈಫಲ್ಲಿ ನಡೆದಿದೆ ಅಂತ ಅಂದ್ಕೊಂಡ್ರು. ಆದರೂ ಕೂಡ ನಾನು ಅವ್ರ ಕಡೆನೇ ಸಪೋರ್ಟ್ ಆಗಿ ನಿಂತ್ಕೋಬೇಕಾಗಿತ್ತು. ನಿನಗೆ ಯಾವುದೇ ಥರ ಹೆಲ್ಪು, ನಿನಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿಲ್ಲ ನಾನು, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇಲ್ಲಿ ಹೀರೋ ತಾಯಿ ಹೇಳ್ತಿರ್ತಾರೆ, ನಾನು ಅವನು ಸ್ವಲ್ಪ ವರ್ಷ ಆದಮೇಲೆ ಸರಿ ಆಗ್ತಾನೆ ಅಂತ ಅನ್ಕೊಂಡಿದ್ದೆ, ಆದರೂ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಇದನ್ನೆಲ್ಲ ಮುಂಚೆನೇ ಹೇಳ್ಬಿಡಿದ್ರೆ ನಾವು ಇವಾಗೆಲ್ಲರೂ ಖುಷಿಯಾಗಿರ್ತಿದ್ವಿ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ತಂದೆನೂ ಹೇಳ್ತಾರೆ, ಇದೆಲ್ಲ ನನಗೆ ಗೊತ್ತಿಲ್ದಲೆ ನಿನ್ಗೆ ಎಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿನ ಕೊಟ್ಬಿಟ್ಟೆ, ನನ್ನ ಕಡೆಯಿಂದನೂ ತಪ್ಪಾಗಿದೆ ಅಂತ ಅವರಿಬ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಪರವಾಗಿಲ್ಲ ಹೋಗ್ಲಿ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನನಗೆ ಎಲ್ಲ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ಇನ್ಮೇಲೆ ನೀವು ನನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಡು, ನನ್ನಿಂದ ನೀನು ಒಬ್ಬಂಟಿ ಆಗ್ಬಿಟ್ಟೆ, ನನ್ನಿಂದ ಇಷ್ಟೊಂದೆಲ್ಲ ನಿಂಗೆ ನೋವಾಗಿದ್ದು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಹೀರೋ ಫುಲ್ಲು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಅವ್ರ ತಂದೆ ತಾಯಿ ಕೂಡ ಫುಲ್ಲು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕಾಫಿ ತಗೊಂಡು ಅಲ್ಲೇ ಬಾಗ್ಲಲ್ಲೇ ನಿಂತ್ಕೊಬಿಟ್ಟಿರ್ತಾರೆ. ಈ ಎಲ್ಲ ಕಾನ್ವರ್ಸೇಷನ್ ಸೆಕ್ರೆಟರಿ ಕಿಮ್ ಕೂಡ ಕೇಳಿಸ್ಕೊಂಡಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕೂಡ ಫುಲ್ಲು ಅಳ್ತಾ ಇರ್ತಾಳೆ. ಇಲ್ಲಿ ಹೀರೋ ತಂದೆ ತಾಯಿ ಆಫೀಸಿಂದ ಹೋಗ್ತಾ ಇರ್ತಾರೆ. ಆಗ ಹೀರೋ ತಾಯಿ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ, ಲೀನಾ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ತಲೆ ಕೆಡ್ಸ್ಕೊಬಿಡಿ ಮ್ಯಾಮ್, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಅವರು ಅಲ್ಲಿ ಏನು ಮಾತಾಡೋದಿಲ್ಲ, ಸುಮ್ಮನೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಈಗ ಮತ್ತೆ ಸೀನು ಶಿಫ್ಟ್ ಆಗಿ ಅವರಿಬ್ರು ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋ ಮೂಡ್ನ ಸರಿ ಮಾಡಬೇಕು ಅಂತ ಹೀರೋ ಹತ್ರ ಮಾತಾಡ್ತಾ ಇರ್ತಾಳೆ. ನಾವು ಡಿನ್ನರ್ಗೆ ಏನು ಮಾಡ್ತಿದ್ದೀವಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಏನು ಮಾಡ್ತೀರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೊಟ್ಟಿದ್ದು ನಿಮಗೆ ತುಂಬ ಇಷ್ಟ ಆಯ್ತಲ್ಲ, ಮತ್ತೆ ಮಾಡ್ಕೊಂಡು ಕೊಡ್ಲಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಏನು ಹೇಳೋದಿಲ್ಲ. ಮತ್ತೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿನ್ನೆ ನೈಟು ವೈನ್ ಮಿಕ್ಕಿದೆಯಲ್ಲ, ಅದ್ರ ಜೊತೆಗೆ ನಾವು ಯಾವುದಾದ್ರೂ ಮೂವಿ ನೋಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೂ ಕೂಡ ಹೀರೋ ಏನೂ ಮಾತಾಡಲ್ಲ. ಈಗ ಹೀರೋಗೆ ನೆನಪಾಗುತ್ತೆ, ಇಲ್ಲಿ ಅವ್ರ ತಂದೆ ತಾಯಿ ಆಫೀಸಿಗೆ ಬಂದಾಗ ಹೀರೋ ಮಾರ್ಫೇಸ್ ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ಇವಾಗ ಅವನು ಮತ್ತೆ ಫ್ರಾನ್ಸಿಗೆ ಹೋಗ್ತಿದ್ದಾನೆ, ನನ್ಗನ್ಸುತ್ತೆ ಅವನು ಮತ್ತೆ ಯಾವತ್ತೂ ಬರೋದು, ಲೈಫ್ ಟೈಮ್ ಅಲ್ಲೇ ಇರೋದಕ್ಕೆ ಹೋಗ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಈಗ ಹೀರೋಗದೆಲ್ಲ ನೆನಪಾಗಿ ಅವನು ಕಾರ್ನ ತಿರುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಾರ್ಫೇಸ್ ನ ತೋರಿಸ್ತಾರೆ. ಇಲ್ಲಿ ಮಾರ್ಫೇಸ್ ಎಲ್ಲಾನು ಪ್ಯಾಕಿಂಗ್ ಮಾಡ್ಕೋತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾರೆ. ಈಗ ಹೀರೋ ಹೇಳ್ತಿರ್ತಾರೆ, ಕೊನೆಗೂ ನೀನು ಹೋಗ್ತಾ ಇದೀಯ ಅಲ್ವಾ ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಾರೆ, ಹಾ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಮಾರ್ಫೇಸ್ ಹೇಳ್ತಿರ್ತಾರೆ, ನೀನು ಯಾರನ್ನ ಕೇಳಿ ನೀನು ಆ ನಿರ್ಧಾರನ ತಗೊಂಡೆ, ನೀನು ಲಾಸ್ಟ್ ವರ್ಗು ನನ್ನ ನಂಬಿ ನನ್ನ ಜೊತೆ ಜಗಳ ಆಡ್ಬೇಕಿತ್ತು, ನನ್ನ ಮೆಮೊರೀಸ್ ಎಲ್ಲ ನನಗೆ ವಾಪಸ್ ಬರ್ತಿತ್ತು, ನಿನ್ಗೆ ಅನ್ನಿಸ್ತು ನೀನು ಒಬ್ಬನಿಂದಾನೆ ಎಲ್ಲಾನು ಇದನ್ನೆಲ್ಲ ಸರಿ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ. ನೀನು ತಗೊಂಡಿರೋ ಒಂದೇ ಒಂದು ನಿರ್ಧಾರದಿಂದ ನಾನು ಅರ್ಧ ಜೀವನ ನಿನ್ನನ್ನು ದ್ವೇಷ ಮಾಡ್ಕೊಂಡು ಬಂದಿದ್ದೀನಿ. ನೀನು ಅವಾಗ ಒಂದೇ ಒಂದು ಸುಳ್ಳು ಹೇಳ್ದಲ್ಲೇ ಸುಮ್ಮನಾಗ್ಬಿಟ್ಟಿದ್ರೆ ಇದೆಲ್ಲ ಈಗೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಹೀರೋ ಕೂಡ ಸಾರಿ ಕೇಳ್ತಿರ್ತಾರೆ. ನನಗವಾಗ ಅನ್ನಿಸ್ತು ನಾನೆಲ್ಲ ಮರ್ತೋಗೋದೆ, ನಮ್ಮ ಲೈಫಲ್ಲಿ ಸರಿ ಹೋಗುತ್ತೆ ಅಂತ. ಆದರೆ ನನ್ನ ತಾಯಿ ಮಾತನ್ನ ಇವತ್ತು ಕೇಳಿದ್ಮೇಲೆ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನಾವಿಬ್ರು ಜಗಳ ಆಡಬೇಕಾಗಿತ್ತು, ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನಾನು ಇದನ್ನೆಲ್ಲ ಮರ್ತೋಗಿದ್ದೀನಿ ಅಂತ ಹೇಳಿ ನಾನು ಹೊಸ ಹೆಸರನ್ನ ಚೇಂಜ್ ಮಾಡಿಕೊಂಡು ನಾನು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ನನಗೂ ಕೂಡ ಕಷ್ಟ ಆಗ್ತಿತ್ತು. ನಾವಿಬ್ರು ಇದನ್ನೆಲ್ಲ ಇಲ್ಲೇ ಸಾಲ್ವ್ ಮಾಡ್ಕೋಬೇಕಾಗಿತ್ತು, ಅದು ಎಷ್ಟೇ ಕಷ್ಟ ಆಗಿದ್ರು, ಯಾಕೆಂದರೆ ಫ್ಯಾಮಿಲಿ ಕೂಡ ಯಾವಾಗಲೂ ಹಾಗೆ ಮಾಡೋದಲ್ವಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಹೀರೋ ಕೂಡ ಕೇಳ್ಕೊತಿರ್ತಾರೆ, ನನಗೂ ಗೊತ್ತು ನಾನು ತುಂಬ ದುರಾಂಕಾರಿ, ನನಗೆ ತುಂಬ ಕೋಪ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾರೆ, ನನ್ನ ಕ್ಷಮಿಸ್ಬಿಡು, ನನ್ನಿಂದನೇ ಎಲ್ಲ ತಪ್ಪಾಗಿದ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಮಾರ್ಫೇಸ್ ಹೇಳ್ತಾರೆ, ನೀನು ನನ್ನ ಹೇಗೆ ಕ್ಷಮಿಸೋಕ್ಕಾಗುತ್ತೆ, ನಾನು ನಿನಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದೀನಿ, ನನ್ನಿಂದ ನೀನು ಎಷ್ಟೊಂದೆಲ್ಲ ಸಫರ್ ಪಟ್ಟಿದ್ಯಾ, ನನ್ನ ಹೇಗೆ ಕ್ಷಮಿಸ್ತೀಯ, ನೀನು ಯಾಕೆ ಕ್ಷಮಿಸ್ತೀಯ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನನಗೆ ನಿನ್ನಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ, ನಾನು ನಿನ್ನಿಂದ ಏನು ಸಫರ್ ಪಟ್ಟಿಲ್ಲ, ಆ ಇನ್ಸಿಡೆಂಟಿಂದ ನನಗೆ ನೋವಾಗಿದ್ದು, ಆ ಇನ್ಸಿಡೆಂಟಿಂದ ನಾನು ಸಫರ್ ಪಟ್ಟಿದ್ದು, ನಿನ್ನಿಂದ ಏನೂ ಆಗಿಲ್ಲ, ದಯವಿಟ್ಟು ಇದನ್ನೆಲ್ಲ ಹಳೇದ್ನೆಲ್ಲ ಮರ್ತ್ಬಿಟ್ಟು ನಾವಿಬ್ರು ಚೆನ್ನಾಗಿರೋಣ ಅಂತ ಇಲ್ಲಿ ಹೀರೋ ಹೇಳ್ತಾ ಇರ್ತಾರೆ. ಎಲ್ಲ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಮಾರ್ಫೇಸ್ ಹೇಳ್ತಿರ್ತಾರೆ, ನನ್ನನ್ನು ಕ್ಷಮಿಸ್ಬಿಡು ಅಂತ, ನನಗೆ ಆವಾಗ ಸ್ವಲ್ಪ ದುರಾಂಕಾರ ಬಂದ್ಬಿಟ್ಟಿತ್ತು, ಮತ್ತೆ ನನಗೆ ಅದನ್ನೊಂದನ್ ಬಿಟ್ಟರೆ ನನಗೆ ಬದುಕಕ್ಕೆ ಬೇರೆ ಯಾವುದು ದಾರಿ ಅಂತ ಅನ್ನಿಸ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಮಾರ್ಫೇಸ್ ಕೂಡ ತುಂಬಾ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಅವರಂತೂ ಸಿಕ್ಕಾಬಟ್ಟೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆಗ ಹೀರೋ ಕೂಡ ಫುಲ್ಲು ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಹೀರೋ ಅಲ್ಲಿಂದ ಹೊರಟು ಅವ್ರ ಮನೆಯಿಂದ ಆಚೆಗೆ ಬರ್ತಾರೆ. ಇಲ್ಲಿ ಹೀರೋಗೋಸ್ಕರನೇ ಸೆಕ್ರೆಟರಿ ಕಿಮ್ ಆಚೆಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ನೋಡಿ ಅವಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವನು ಅವಾಗ ಸ್ವಲ್ಪ ಸ್ಮೈಲ್ ಮಾಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಫುಲ್ಲು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ.
ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋನ ಕೇಳ್ತಾ ಇರ್ತಾಳೆ, ನೀವು ಮನೆಯಿಂದ ಬರುವಾಗ ಯಾಕೆ ನಗ್ತಾ ಇದ್ರಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಅನ್ಕೊಂಡಿದ್ದೆ ನಿಜ ಎಲ್ಲ ಆಚೆ ಬಂದರೆ ತುಂಬ ಕೆಟ್ಟದಾಗಿರುತ್ತೆ, ನಾನು ಇದನ್ನು ವರ್ಸ್ಟ್ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಆದರೆ ಎಲ್ಲ ಸರಿ ಹೋಯಿತು, ಎಲ್ಲ ಇವಾಗ ಸಾಲ್ವ್ ಆಗಿದೆ ಅಂತ ಅನ್ನಿಸ್ತಿದೆ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಜ ಯಾವಾಗಲೂ ಹಿಂಗೆ ಇರುತ್ತೆ, ಅದು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಆದರೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಇವಾಗ ಏನು ಫೀಲ್ ಮಾಡ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳ್ಬೋದಾ ಅಂತ. ಈಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಸ್ ಮಾಡ್ತಾ ಮಾಡ್ತಾ ಹೀರೋ ಹೇಳ್ತಿರ್ತಾನೆ, ನನಗೆ ಇವತ್ತು ರಾತ್ರಿ ಒಬ್ಬನೇ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಟಾಪ್ ಅಲ್ಲಿ ಒಂದು ಬೋ ತರ ಕಟ್ಟಿರ್ತಾರೆ, ಅದನ್ನ ಅವನು ರಿಮೂವ್ ಮಾಡ್ತಿರ್ತಾನೆ. ಅವರು ಮತ್ತೆ ಕೂಡ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ತುಂಬಾ ಹೊತ್ತು ಹೀಗೆ ಕಿಸ್ಸಿಂಗ್ ಸೀನು ನಡೀತಾನೆ ಇರುತ್ತೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಬೇಗ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.